ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿಬಲಬಹುಲೋದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಗುರುಗುಣಸ್ತವನದಲ್ಲಿ ಬೆಳಗ್ಗೆ ತಿಳಿಸಿದಂತೆ ವಾದೀಂದ್ರ ತೀರ್ಥರ ಆ ರಾಯರ ಗ್ರಂಥಗಳ ಸ್ತೋತ್ರಗಳ ಬಗ್ಗೆ ಅನುಸಂಧಾನ ಮಾಡ್ತಾ ಬರ್ತಾ ಇದ್ದೇವೆ. ತರ್ಕತಾಂಡವ ಅಂತ ಗುರು ಸಾರ್ವಭೌಮರು ವ್ಯಾಸರಾಜರ ರಚನೆ ಮಾಡಿದ ಗ್ರಂಥಕ್ಕೆ ಒಂದು ವ್ಯಾಖ್ಯಾನ ಮಾಡಿದ್ದಾರೆ. ಆ ತರ್ಕತಾಂಡವ ಗ್ರಂಥಕ್ಕೆ ಮಾಡಿದ ವ್ಯಾಖ್ಯಾನ ಬಹಳ ಪ್ರಸಿದ್ಧವಾದ ವ್ಯಾಖ್ಯಾನ. ಆ ತರ್ಕತಾಂಡವ ಟಿಪ್ಪಣಿ ಇವತ್ತಿಗೂ ಕೂಡ ತರ್ಕತಾಂಡವ ಅರ್ಥ ಆಗಬೇಕಾದ್ರೆ, ವ್ಯಾಸರಾಜರ ತರ್ಕತಾಂಡವ ಅರ್ಥ ಆಗಬೇಕಾದ್ರೆ ಅದನ್ನು ನೋಡಲೇಬೇಕು. ಅದನ್ನು ವರ್ಣನೆ ಮಾಡ್ತಾ ಅಂತಾರೆ, ವಿಖ್ಯಾತ ಶ್ರೀ ಸುಧೀಂದ್ರ ವ್ರತಿಸುತ ಭವತಾ ಸಾಧು ಗೀತೆ ಸುತರ್ಕೆ ಸದ್ಯ ಪ್ರತ್ಯರ್ಥಿ ಹೃದಯೇ ಮುನಿಮಣಿರಚಿತೆ ತಾಂಡವೇ ಯೋಜಿತಾರ್ಥೇ ಪ್ರತ್ಯಾಖ್ಯಾತ ಪ್ರಕಾಶಃ ಸಮಜನಿ ಭುವನೇ ಹಂತ ಚಿಂತಾಮಣಿಸ್ತ್ವಂ ಬ್ರೂಹಿ ಶ್ರೀರಾಘವೇಂದ್ರ ವ್ರತಿ ವಿಬುಧಮಣೇ ಕಸ್ತ್ವದನ್ಯೋ ವದಾನ್ಯಃ. ಇದು ವಾದೀಂದ್ರ ತೀರ್ಥರು ಗುರು ಸಾರ್ವಭೌಮರನ್ನ ಸ್ತೋತ್ರ ಮಾಡ್ತಾ ಹೇಳ್ತಾರೆ. ಸಂಸ್ಕೃತದಲ್ಲಿ ವದಾನ್ಯ ಅಂದರೆ ದಾನಶೂರ ಅಂತ ಅರ್ಥ. ಹೆಸರೇ ವದಾನ್ಯ ಅಂತ ಇದೆ. ತ್ವದನ್ಯ ವದಾನ್ಯ ಕಹ ಅಂತಾರೆ. ಗುರು ಸಾರ್ವಭೌಮರೇ, ನಿಮಗಿಂತ ದಾನಶೂರರು ಜಗತ್ತಿನಲ್ಲಿ ಯಾರು? ಅಷ್ಟು ದಾನಶೂರರು. ದಾನ ಮಾಡಬೇಕು ಅಂತಂದರೆ ಎಲ್ರಿಗೆ ಸಾಧ್ಯ ಇಲ್ಲ. ಸಂಪತ್ತಿದ್ದವರೆಲ್ಲ ದಾನ ಮಾಡ್ತಾರೆ ಅಂತಿಲ್ಲ. ಆದರೆ ಗುರು ಸಾರ್ವಭೌಮರು ಮಾತ್ರ ಬಹಳ ದೊಡ್ಡ ದಾನಿಗಳಾಗಿದ್ದಾರೆ. ಯಾವ ಅರ್ಥದಲ್ಲಿ ಹೇಳಿದರು? ಯಾಕೆ ಈ ಮಾತನ್ನು ಇಲ್ಲಿ ಅಂದರು? ತರ್ಕತಾಂಡವ ಟಿಪ್ಪಣಿ ಬರೆಯೋದಕ್ಕೂ ನಿಮಗಿಂತ ಲೋಕದಲ್ಲಿ ದಾನಿಗಳು ಯಾರಿಲ್ಲ ಅಂತ ಹೇಳೋದಕ್ಕೂ ಏನು ಸಂಬಂಧ ಅಂದರೆ ಬಹಳ ವಿಶೇಷ ಇದೆ. ತರ್ಕತಾಂಡವ ರಚನೆ ಮಾಡಿಕೊಟ್ಟವರು ವ್ಯಾಸರಾಜರು. ಅದಕ್ಕಂತಾರೆ ವಿಖ್ಯಾತ ಶ್ರೀ ಸುಧೀಂದ್ರ ವ್ರತಿಸುತ ಭವತಾ. ಸುಧೀಂದ್ರ ವ್ರತಿಸುತ. ಸುಧೀಂದ್ರ ತೀರ್ಥರು ಗುರು ಸಾರ್ವಭೌಮರ ಗುರುಗಳು. ಹಾಗಾಗಿ ಸುಧೀಂದ್ರ ವ್ರತಿಸುತ ಅಂದರೆ ಸುಧೀಂದ್ರ ತೀರ್ಥರ ವರಕುಮಾರಕರು ನೀವು ಅಂತ ಅರ್ಥ. ಸುಧೀಂದ್ರ ವ್ರತಿಸುತ ಭವತಾ ಸಾಧು ಗೀತೆ ಸುತರ್ಕೆ ಸದ್ಯ ಪ್ರತ್ಯರ್ಥಿ ಹೃದಯೇ ಮುನಿಮಣಿರಚಿತೆ ತಾಂಡವೇ ಯೋಜಿತಾರ್ಥೇ. ಮುನಿಮಣಿ ಅಂದರೆ ವ್ಯಾಸರಾಜರು ಅಂತ ಅರ್ಥ. ವ್ಯಾಸರಾಜರಂಥ ಮುನಿಗಳು ಹುಟ್ಟಿ ಬಂದೇ ಇಲ್ಲ ಯಾರು ಜಗತ್ತಿನಲ್ಲಿ. ಇನ್ನು 3 ಜನ ಮುನಿಗಳು, ಮಧ್ವ ಸಂಪ್ರದಾಯದಲ್ಲಿ 3 ಜನ ಮುನಿಗಳು ಮುನಿತ್ರಯ ಅಂತ ಹೇಳ್ತಾರೆ. ಒಂದು ಮಧ್ವಾಚಾರ್ಯರು,
2 ಜಯತೀರ್ಥರು ಟೀಕಾಕೃತ್ಪಾದರು, 3 ವ್ಯಾಸತೀರ್ಥರು. ಈ ಮುನಿತ್ರಯರಲ್ಲಿ ವ್ಯಾಸರಾಜರು ಮಣಿಗಳು. ಅವರು ರಚನೆ ಮಾಡಿದ ಗ್ರಂಥವೇ ತರ್ಕತಾಂಡವ ಅಂತ ಗ್ರಂಥ. ಆ ತರ್ಕತಾಂಡವದ ಬಗ್ಗೆ ಹೇಳುವಾಗ ಅಂತಿದ್ದಾರೆ, ತಾಂಡವೇ ಯೋಜಿತಾರ್ಥೇ ಮುನಿಮಣಿ ರಚಿತೇ ತಾಂಡವೇ. ವ್ಯಾಸರಾಜರು ರಚನೆ ಮಾಡಿದಂಥ ತರ್ಕತಾಂಡವವನ್ನು ನೀವು ವ್ಯಾಖ್ಯಾನ ಮಾಡ್ತಾ ಮಾಡ್ತಾ ಪ್ರತಿ ಪದಗಳಿಗೆ ಯೋಜನೆಯನ್ನು ಮಾಡಿದ್ರಲ್ಲ, ಅದು ಲೋಕದಲ್ಲೆಲ್ಲ ಪ್ರಸಿದ್ಧಿ ಬಂತು. ತರ್ಕತಾಂಡವ ಅಧ್ಯಯನ ಮಾಡುವಾಗ ರಾಯರ ವ್ಯಾಖ್ಯಾನ ನೋಡಿದಾಗಲೇ ಅದು ಅರ್ಥ ಆಗ್ತದೆ. ಹಾಗಾಗಿ ಪ್ರತ್ಯಾಖ್ಯಾತ ಪ್ರಕಾಶ ಸಮಜನಿ ಭುವನೇ ಹಂತ ಚಿಂತಾಮಣಿಸ್ತ್ವಂ. ಚಿಂತಾಮಣಿ ಅಂದರೆ ಏನು ಮನಸ್ಸಿನಲ್ಲಿ ಬಯಸ್ತೇವೆ ಅದನ್ನೆಲ್ಲ ಕೊಡ್ತದಲ್ಲ, ಅದನ್ನೇ ಚಿಂತಾಮಣಿ ಅಂತ ಕರೀತಾರೆ. ಮಂತ್ರಾಲಯ ಪ್ರಭುಗಳು ಕೂಡ ಚಿಂತಾಮಣಿ ಅಂತೆ. ಯಾಕೆ ಅಂದರೆ ಬಯಸಿದ್ದನ್ನೆಲ್ಲ ಕೊಡ್ತಾರೆ. ಅಷ್ಟೇ ಅಲ್ಲ, ಆ ಗ್ರಂಥದಲ್ಲಿ ವ್ಯಾಖ್ಯಾನ ಹೇಗೆ ಬರೀತಾರೆ ಅಂದರೆ, ನಾವು ಮನಸ್ಸಿನಲ್ಲಿ ಅಂದ್ಕೊಂಡು ಹೊರಟಿರ್ತೇವೆ, ಇದು ವಾಕ್ಯಕ್ಕೆ ಯಾಕೋ ಅರ್ಥ ಆಗಲಿಲ್ಲ ಅಂತ. ಕೆಳಗಡೆ ಸ್ವಲ್ಪ ಕಣ್ಣಾಡಿಸಿದ ಕೂಡಲೇ ಮಂತ್ರಾಲಯ ಪ್ರಭುಗಳು ಬರೆದಿರ್ತಾರೆ, ಇದು ಅರ್ಥ ಆಗಲ್ಲ ಅಂತ ಗೊತ್ತಿತ್ತು, ಅದಕ್ಕೆ ನಾನು ಬರೆದಿದ್ದೇನೆ. ಮನುಷ್ಯನಿಗೆ ಏನು ಬೇಕು? ಅವನಿಗೆ ಯಾವುದೋ ಒಂದು ಮೂಲ ವಾಕ್ಯಕ್ಕೆ ಅರ್ಥ ಆಗದೇನೆ, ಯೋಜನೆ ಮಾಡ್ಕೊಳ್ಳಿಕ್ಕೆ ಆಗದೇನೆ ಇನ್ನೊಂದರ ಅವಶ್ಯಕತೆ ಇದೆ ಅಂತ ಅನಿಸಿದಾಗ ಅದಕ್ಕೊಂದು ಸಹಾಯಕ ಬೇಕು. ಅದನ್ನು ಸರಿಯಾಗಿ ಫಿಲ್ ಮಾಡ್ತಾರೆ, ಕರೆಕ್ಟಾಗಿ ಅದಕ್ಕೆ ಸರಿಯಾಗಿ ಯೋಜನೆ ಮಾಡಿರ್ತಾರೆ. ಈ ವಾಕ್ಯ ಯಾಕೆ ಹೊರಟಿದೆ ಅಂತ. ಅದಕ್ಕೆ ಅಂತಾರೆ ಪ್ರತ್ಯಾಖ್ಯಾತ ಪ್ರಕಾಶ ಸಮಜನಿ ಭುವನೇ ಹಂತ ಚಿಂತಾಮಣಿಸ್ತ್ವಂ ಬ್ರೂಹಿ ಶ್ರೀ ರಾಘವೇಂದ್ರ ಪ್ರತಿಸು ವಿಬುಧಮಣೆ ಕಸ್ತ್ವದನ್ಯೋ ವದಾನ್ಯಃ. ಯಾರು ಲೋಕಕ್ಕೆಲ್ಲ ಉತ್ತಮವಾದ ತಿಳುವಳಿಕೆಯನ್ನು ಕೊಟ್ಟು ಸನ್ಮಾರ್ಗದಲ್ಲಿ ಸಾಗುವಂತೆ ಮಾಡ್ತಾರೋ, ಬಯಸಿದ ಅಭೀಷ್ಟಗಳನ್ನು ಪೂರ್ಣ ಮಾಡ್ತಾರೋ ಅವರಲ್ವೇ ಚಿಂತಾಮಣಿಗಳು, ಅವರಲ್ವೇ ದಾನಶೂರರು. ಮಂತ್ರಾಲಯ ಗುರು ಸಾರ್ವಭೌಮರು ಆ ರೀತಿಯಾಗಿ ಚಿಂತಾಮಣಿ ಅಂತ ಆಗಿದ್ದಾರೆ. ಚಿಂತಾಮಣಿ ಯಾಕೆ, ದಾನಶೂರ್ಯ ಯಾಕೆ ಅಂದರೆ ಸರಿಯಾದ ಅರ್ಥವನ್ನು ನಮಗೆ ಲಭಿಸುವಂತೆ ಮಾಡ್ತಾರೆ. ಇನ್ನೂ ಒಂದು ವಿಶೇಷ ಬರೀತಾರೆ, ಸಂಸ್ಕೃತದಲ್ಲಿ ತಾಂಡವ ಅಂದರೆ ನೃತ್ಯ ವಿಶೇಷ ಅಂತ ಅರ್ಥ. ತಾಂಡವ ಅಂದರೆ ನೃತ್ಯ ವಿಶೇಷ. ಅದು ಬೇರೆ ಬೇರೆ ರೀತಿಯಾಗಿ ತಾಂಡವ ನೃತ್ಯಗಳು ಅಂತ ಹೇಳ್ತಾರೆ. ಪ್ರಕೃತದಲ್ಲಿ ಸಂಗೀತ ಹಾಗೂ ವಿತರ್ಕ ಮೊದಲಾದ ಭಾವಗಳಿಂದ ಕೂಡಿದ ಶತ್ರುಗಳಿಗೂ ಮನೋರಂಜಕವಾದ ಭರತ ಮುನಿ ಜಗತ್ತಿಗೆ ಪ್ರಸ್ತುತಪಡಿಸಿದಂಥ ನೃತ್ಯ ವಿಶೇಷಕ್ಕೆ ತಾಂಡವ ಅಂತ ಹೆಸರಂತೆ. ತಾಂಡವ ಅಂತ ಎಲ್ಲವನ್ನೂ ಕರಿಬಾರ್ದು. ತಾಂಡವ ಅಂದರೆ ಅದನ್ನೇ ತಾಂಡವ ಅಂತ ಕರಿಬೇಕು ಅಂತ ಬರೀತಾರೆ ವಿಶೇಷವಾಗಿ. ಭರತ ಮುನಿ ಜಗತ್ತಿಗೆ ಮೊದಲು ನೃತ್ಯಶಾಸ್ತ್ರದ ಪ್ರವರ್ತಕ. ನಮಗದ್ರ ಬಗ್ಗೆ ಪರಿಚಯನೇ ಇಲ್ಲ ಸರಿಯಾಗಿ. ಇವತ್ತು ಪ್ರಸ್ತುತವಾಗಿ ನಾವು ಅದ್ರ ಕಡೆ ಗಮನ ಹರಿಸ್ತಾ ಇಲ್ಲ. ಆತ ಜಗತ್ತಿಗೆ ತಾಂಡವ ನೃತ್ಯದ ಪರಿಚಯ ಮಾಡಿಸಿದ್ದು. ಸಂಗೀತನೂ ಇರಬೇಕು, ವಿತರ್ಕ ಮೊದಲಾದ ಭಾವನೂ ಇರಬೇಕು. ಶತ್ರು ಆದವನು ಬಂದು ಕೂತರೂ ಕೂಡ ಅವನ ಮನಸ್ಸಿಗೆ ಆನಂದ ಆಗಬೇಕಂತ. ಅದಕ್ಕೆ ತಾಂಡವ ಅಂತ ಕರೀತಾರೆ. ವ್ಯಾಸರಾಜರು ತಾವು ಬರೆದ ಗ್ರಂಥಕ್ಕೆ ಹೆಸರಿಡುವಾಗ ಬೇರೆ ಬೇರೆ ಇಡ್ಬೋದಾಗಿತ್ತು, ಆದರೆ ತರ್ಕ ತಾಂಡವ ಅಂತೇಳಿ ಇಟ್ಟರಂತೆ. ಆ ತಾಂಡವ ಅಂತ ಹೆಸರಿಟ್ಟಿದ್ದರಿಂದ ವ್ಯಾಸರಾಜರು ಏನು ತೋರಿಸ್ತಾರೆ ಅಂದರೆ, ಯಾರೋ ವ್ಯಾಸರಾಜರ ಬಗ್ಗೆ, ಅವರ ಗ್ರಂಥದ ಬಗ್ಗೆ, ಅವರು ಹೇಳುವ ವಿಷಯದ ಬಗ್ಗೆ ಸ್ವಲ್ಪ ವಿರೋಧಿಸೋರು ಇದ್ದರು. ಆದರೆ ಈ ಗ್ರಂಥ ನೋಡಿದ ಮೇಲೆ ವಿರೋಧಿಸೋರಿಗೂ ಖುಷಿ ಆಯ್ತಂತೆ. ನಮಗೂ ಈ ಶಾಸ್ತ್ರದ ಬಗ್ಗೆ ಇಷ್ಟು ತಿಳುವಳಿಕೆ ಇರಲಿಲ್ಲಲ್ಲ ಅಂತ. ಹಾಗಾಗಿ ಆ ತಾಂಡವ ಅನ್ನೋ ಹೆಸರು ಅನ್ವರ್ಥಕ ಅದಕ್ಕೆ. ಅಂಥ ಗ್ರಂಥಕ್ಕೆ ಗುರು ಸಾರ್ವಭೌಮರು ತರ್ಕಬದ್ಧವಾದ ಗ್ರಂಥಕ್ಕೆ ಯಾವಾಗ ತಾವು ವ್ಯಾಖ್ಯಾನ ಮಾಡಿದ್ರೋ, ಆ ವ್ಯಾಖ್ಯಾನ ಹೆಂಗಾಗಿದೆ ಅಂದರೆ ನಿಜವಾಗಲೂ ಕೂಡ ಅದ್ಭುತ ಇದೆ ಅಂತಂದು. ಎರಡರ್ಥ. ಚಿಂತಾಮಣಿ ಅಂತ ಒಂದು ಗ್ರಂಥದ ಹೆಸರು. ಹಿಂದೆ ಒಬ್ಬರು
ದೊಡ್ಡ ತಾರ್ಕಿಕರಿದ್ದರು. ಅವರ ಹೆಸರು ಗಂಗೇಶೋಪಾಧ್ಯಾಯರು ಅಂತ. ಇವತ್ತೇನು ತಾರ್ಕಿಕ ಗ್ರಂಥಗಳನ್ನು ನೋಡ್ತೇವೆ ಅವರು ಎಲ್ಲ ಅದನ್ನು ಅಳವಡಿಸ್ಕೊಂಡೇ ಬಂದದ್ದಂತೆ. ಅದೆಲ್ಲ ಗಂಗೇಶೋಪಾಧ್ಯಾಯರದ್ದೇ. ಆ ಗಂಗೇಶೋಪಾಧ್ಯಾಯರು ಗ್ರಂಥವನ್ನು ರಚನೆ ಮಾಡಿ, ತರ್ಕ ಗ್ರಂಥ, ಅದಕ್ಕೆ ಹೆಸರಿಟ್ಟದ್ದೇನು ಅಂದರೆ ತತ್ವ ಚಿಂತಾಮಣಿ ಅಂತ ಹೆಸರಿಟ್ಟರಂಥದ್ದು. ಅವ್ರ ಹೆಸರೇ ಹಂಗಿಟ್ಟಿದ್ದಾರೆ. ವ್ಯಾಸರಾಜರಿಗಿಂತ ಮೊದಲು ಬಂದವರು. ವ್ಯಾಸರಾಜರು ಅನಂತರ ಬಂದ ಮೇಲೆ ಆ ತತ್ವ ಚಿಂತಾಮಣಿಯಲ್ಲಿ ಹೇಳಿದ ವಿಷಯಗಳನ್ನೆಲ್ಲ ತಮ್ಮ ತರ್ಕ ತಾಂಡವದಲ್ಲಿ ವಿಮರ್ಶೆ ಮಾಡ್ತಾರೆ. ಕೆಲವರಿಗೆ ಈ ವಿಷಯಗಳೆಲ್ಲ ಇವತ್ತು ಹೇಳಿದ್ರೆ ಅರ್ಥ ಆಗಲ್ಲ, ಯಾವುದು ಗ್ರಂಥಕ್ಕೆ ಯಾವುದು ಬಂದಿದೆ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಅಂತಾರೆ ಪ್ರತ್ಯಾಖ್ಯಾತ ಚಿಂತಾಮಣಿ ಅಂತಂದ್ರಂತೆ. ನಿಮ್ಮ ಗ್ರಂಥವನ್ನು ನೋಡಿದ ಮೇಲೆ ನೇರ ತರ್ಕತಾಂಡವ ನೋಡಿದಾಗಲೂ ಅರ್ಥ ಆಗ್ತಿರಲಿಲ್ಲ, ಆದರೆ ನಿಮ್ಮ ಗ್ರಂಥ ವ್ಯಾಖ್ಯಾನದ ರೂಪವಾದದ್ದು ಬಂದ ಕೂಡಲೇ ಆ ಚಿಂತಾಮಣಿ ಅಂತ ಏನಕ್ಕೆ ಬರೆದದ್ದಿದೆ ಅದು ಪೂರ್ಣ ಪ್ರತ್ಯಾಖ್ಯಾತ ಆಯಿತು ಈ ಪ್ರಕಾಶದಿಂದ ಅಂತ ವ್ಯಾಖ್ಯಾನ ಮಾಡ್ತಿದ್ದಾರೆ. ಹೀಗೆ ತರ್ಕತಾಂಡವ ಗ್ರಂಥದ ಟಿಪ್ಪಣಿ ತತ್ವಚಿಂತಾಮಣಿಯ ಪ್ರಕಾಶವನ್ನು ಪೂರ್ಣ ಧ್ವಸ್ತಗೊಳಿಸ್ತು. ಪ್ರತ್ಯಾಖ್ಯಾತ ಪ್ರಕಾಶ ಸಮಜನಿ ಭುವನೇ ಹಂತ ಚಿಂತಾಮಣಿಸ್ತ್ವಂ ಬ್ರೂಹಿ ಶ್ರೀರಾಘವೇಂದ್ರ ವ್ರತಿ ವಿಬುಧಮಣೇ ಕಸ್ತ್ವದನ್ಯೋ ವದಾನ್ಯಃ. ಹೀಗೆ 33ನೇ ಶ್ಲೋಕದಲ್ಲಿ ಹೇಳಿದ ತರ್ಕತಾಂಡವ ವ್ಯಾಖ್ಯಾನದ ವೈಶಿಷ್ಟ್ಯವನ್ನು ನಾವು ಚಿಂತನೆ ಮಾಡಬೇಕು. 34 ಗುರುರಾಜರ ವ್ಯಾಸತ್ರಯಗಳಲ್ಲಿ ಒಂದು ಗ್ರಂಥಕ್ಕೆ ಮಾತ್ರ ವ್ಯಾಖ್ಯಾನ ಬರೀದೇ ಬಿಟ್ರಲ್ಲ, ಇದೇನಾದರೂ ಕೊರತೆ ಆಗ್ತದಾ ಅಂತ ಪ್ರಶ್ನೆ. ಈಗ ವ್ಯಾಸತ್ರಯಗಳಲ್ಲಿ ಚಂದ್ರಿಕಾಕ್ಕೆ ವ್ಯಾಖ್ಯಾನ ಬರೆದ್ರಿ, ತರ್ಕತಾಂಡವಕ್ಕೂ ವ್ಯಾಖ್ಯಾನವನ್ನು ನೀವು ರಚನೆ ಮಾಡಿಕೊಟ್ರಿ, ಆ ನ್ಯಾಯಾಮೃತಕ್ಕೆ ಮಾತ್ರ ಯಾಕೆ ಬರೀಲಿಲ್ಲ ಅಂತ. ಅದಕ್ಕೆ ವಾದೀಂದ್ರ ತೀರ್ಥರಂತಾರೆ, ಯಾಕೆ ಬರೀಲಿಲ್ಲ ಅಂತ ನನಗೆ ಹೀಗನಿಸ್ತದೆ ಅಂತ. ಬರೆದು ಬಿಡ್ಬೇಕಾಗಿತ್ತು ಅದಕ್ಕೊಂದಕ್ಕೆ ಅಂತ ಕೆಲವ್ರು ಹೇಳೋದಿದೆ. ಆದರೆ ಬರೀಲಿಲ್ಲ. ಯಾಕೆ ಬರೀಲಿಲ್ಲ? ಯಾಕೆ ಬರೀಲಿಲ್ಲ ಅಂದರೆ ಅವರು ಗುರುಗಳು ಬರೆದದ್ದಿದೆಯಲ್ಲ ಅಂತ ಬರೀಲಿಲ್ಲ. ಗುರುಭಕ್ತಿ. ವ್ಯಾಸರಾಜರು ವಿಜಯೇಂದ್ರ ತೀರ್ಥರಿಗೆ ಬಾರಿ ಬಾರಿ ನ್ಯಾಯಾಮೃತದ ಪಾಠ ಮಾಡಿದಾರಂತೆ. ಬಾರಿ ಬಾರಿ ಪಾಠ ಮಾಡಿದ್ದರಿಂದ ವಿಜಯೇಂದ್ರ ತೀರ್ಥರು ನ್ಯಾಯಾಮೃತಕ್ಕೆ 3 ವ್ಯಾಖ್ಯಾನ ಬರೆದುಬಿಟ್ರು. ಒಂದು ಪ್ರಾರಂಭದಲ್ಲಿ ವ್ಯಾಖ್ಯಾನ ಬರೆದಿದ್ದಾರೆ, ಅದಕ್ಕೆ ಲಘ್ವಾಮೋದ ಅಂತ ಹೆಸರಿಟ್ಟರಂತೆ. ಸಮಾಧಾನ ಆಗಲಿಲ್ಲ, ಮತ್ತೆ ಬರೆಯೋಣ, ಮತ್ತಷ್ಟು ಅರ್ಥ ಹೊಳಿತಾ ಇದೆ ಅಂತ 2ನೇ ವ್ಯಾಖ್ಯಾನ ಬರೆದು ವಿಜಯೇಂದ್ರ ತೀರ್ಥ, ಅದಕ್ಕೆ ಮಧ್ಯಮಾಮೋದ ಅಂತ ಹೆಸರಿಟ್ಟರಂತೆ. ಮತ್ತು ಅದನ್ನು ಅಧ್ಯಯನ ಮಾಡಿದಾಗ ಮತ್ತಷ್ಟು ಖುಷಿಯಾಗಿ ಇನ್ನೊಂದು ಬರಿಬೇಕು ಅಂಥೇಳಿ ಗುರ್ವಾಮೋದ ಅಂತ ಹೆಸರಿಟ್ಟರಂತೆ. ಒಂದೇ ಗ್ರಂಥಕ್ಕೆ ಲಘ್ವಾಮೋದ, ಮಧ್ಯಮಾಮೋದ, ಗುರ್ವಾಮೋದ ವಿಜಯೇಂದ್ರ ತೀರ್ಥರು ನ್ಯಾಯಾಮೃತಕ್ಕೆ 3 ವ್ಯಾಖ್ಯಾನ ಮಾಡಿದಾಗ ಇದು ಮಂತ್ರಾಲಯ ಪ್ರಭುಗಳಿಗೆ ಗೊತ್ತಿತ್ತು. ಅದಕ್ಕೆ ವಾದೀಂದ್ರ ತೀರ್ಥರಂತಾರೆ, ನ್ಯಾಯಾಮೃತ ಅನ್ನೋ ಒಂದು ಗ್ರಂಥಕ್ಕೆ 3 ವ್ಯಾಖ್ಯಾನ ಮಾಡಿದ್ದಾರೆ ನಮ್ಮ ಗುರುಗಳು. ಹಾಗಾದರೆ ಏನು ಹೇಳಬೇಕೋ ಎಲ್ಲವನ್ನು ಅವರು ಹೇಳೇ ಇರ್ತಾರೆ. ನೀವು ಬರೀಲಿಲ್ಲ ಅನ್ನೋ ನ್ಯೂನತೆ ಏನಿಲ್ಲ ಇಲ್ಲಿ ಅಂದರು. ಯಾಕೆ ನೋಡಿ, ಪ್ರೌಢಾನೇಕ ಪ್ರಬಂಧ ಪ್ರವಚನ ರಚನಾ ಲಬ್ಧ ವಿಶ್ರಬ್ಧ ಕೀರ್ತೆ ತೇ ಕಿಂ ನ್ಯಾಯಾಮೃತಸ್ಯ ವಿವರಣ ವಿಧಿನಾ ರಾಘವೇಂದ್ರಾಯ ಯಶಸ್ಯಾತ್ ಯದ್ರಾಜ್ಯ ಪ್ರಜ್ಯವೇನಾಖಿಲ ಭುವನಪತೆ ರಾಘವಸ್ಯೇವ ಕೀರ್ತಿ ಲಬ್ಧೈವಾ ಪ್ರತ್ಯುತಾಲಂ ಗುರುಚರಣಕೃತ ಮೋದ ನಿರ್ವಾಹಜನ್ಯ. 2 ಉದಾಹರಣೆ ನೆನಪಿಟ್ಟುಕೊಳ್ಳೋಣ. ಈಗ ಶ್ರೀರಾಮಚಂದ್ರ ರಾಜ್ಯ ಬೇಡ, ನಾನು ತಂದೆಯ ಮಾತನ್ನು ಪಾಲನೆ ಮಾಡಬೇಕು, ಹಾಗಾಗಿ ನಾನು ಕಾಡಿಗೆ ಹೋಗ್ತೇನೆ ಅಂತ ವನವಾಸಕ್ಕೆ ಹೋದ. ವನವಾಸಕ್ಕೆ ಹೋದ ರಾಮ ಅಂತ ರಾಮನಿಗೆ ಅಪಕೀರ್ತಿ ಬಂತ ಅಂತ ಕೇಳ್ತಾರೆ.
ಯದ್ರಾಜ್ಯ ಪ್ರತ್ಯವೇನ ಅಖಿಲ ಭುವನ ಪತೆ ರಾಘವಸ್ಯೇವ ಕೀರ್ತಿ. ರಾಜ್ಯ ಪ್ರತ್ಯವೇನ, ಅಯೋಧ್ಯೆಯ ರಾಜ್ಯವನ್ನು ಪರಿತ್ಯಜಿಸಿ ಅಖಿಲ ಭುವನಪತಿಯಾದ ಶ್ರೀರಾಮಚಂದ್ರ ಕಾಡಿಗೆ ಹೋದ. ಇಲ್ಲ, ನಾನು ಕಾಡಿಗೆ ಹೋಗ್ತೇನೆ ಅಂತ. ಅದು ಅವನಿಗೆ ಕೀರ್ತಿ ತಂದು ಕೊಡ್ತೋ ಅಪಕೀರ್ತಿ ತಂದು ಕೊಡ್ತೋ? ಕೀರ್ತಿನೇ ತಂದು ಕೊಡ್ತು. ಯಾಕೆ? ಗುರುಗಳ ತಂದೆಯ ಮಾತನ್ನು, ಹಿರಿಯರ ಮಾತನ್ನು ಪಾಲನೆ ಮಾಡಬೇಕು ಅನ್ನೋದು ಧರ್ಮ. ಅದನ್ನು ತೋರಿಸಿದ್ರಿಂದ ಅವನಿಗೆ ಕೀರ್ತಿನೇ ತಂದು ಕೊಡ್ತೇ ಹೊರತು ಅಪಕೀರ್ತಿ ತರಲಿಲ್ಲ. ಅದು ಹೇಗೋ ಗುರುಗಳಾದ ವಿಜಯೇಂದ್ರ ತೀರ್ಥರು ನ್ಯಾಯಾಮೃತಕ್ಕೆ 3 ವ್ಯಾಖ್ಯಾನ ಮಾಡಿದ್ದಾರೆ ಅಂದ ಮೇಲೆ ನಾನು ಅದನ್ನು ಬರೀದೇ ಇದ್ದರೆ ಬರೆದಿಲ್ಲ ಅನ್ನೋ ಅಪಕೀರ್ತಿ ನನಗಿಲ್ಲ. ಗುರುಗಳು ಮಾಡಿದಾರಲ್ಲ, ನಾನಿನ್ನು ಮಾಡೋದು ಬೇಡ ಅನ್ನೋದು ನನಗೆ ಸ್ಥಿರವಾಗಿದೆ ಅಂತ ಬಿಟ್ರಲ್ಲ, ಅದು ನಿಮಗೆ ಅಪಕೀರ್ತಿ ಅಲ್ಲ, ರಾಮನಿಗೆ ಬಂದಂತೆ ಕೀರ್ತಿ ತಂದು ಕೊಟ್ಟಿದೆ ಅಂತ. ಎಷ್ಟು ಅರ್ಥಗರ್ಭಿತವಾದ ಮಾತು ನೋಡಿ. ಅದಕ್ಕೆ ಅಂತಾರೆ ಲಬ್ಧೈವ ಪ್ರತ್ಯುತಾಲಂ ಗುರುಚರಣ ಕೃತ ಮೋದ ನಿರ್ವಾಹಜನ್ಯ. ಗುರುಚರಣ ಕೃತ ಆಮೋದ ನಿರ್ವಾಹಜನ್ಯ. ಗುರುಚರಣ ಅಂದರೆ ಗುರು ಸಾರ್ವಭೌಮರ ಗುರುಗಳು ಸುಧೀಂದ್ರ ತೀರ್ಥರು, ಅವರ ಗುರುಗಳೇ ವಿಜೇಂದ್ರ ತೀರ್ಥರು. ಅವರು ರಚನೆ ಮಾಡಿದ ಆಮೋದ, ಆಮೋದ ಶಬ್ದದ ಅರ್ಥ ಲಘ್ವಾಮೋದ, ಗುರ್ವಾಮೋದ, ಮಧ್ಯಮಾಮೋದ ಅನ್ನೋ ಗ್ರಂಥಗಳು ನಿಮಗೆ ಮತ್ತಷ್ಟು ಕೀರ್ತಿಯನ್ನೇ ತಂದು ಕೊಟ್ಟುವೆ ಹೊರತು ನಿಮಗೇನು ಅಪಕೀರ್ತಿ ಬಂತು ಅಂತ ನನಗನಿಸಲ್ಲ ಅಂತ. ಹೀಗೆ ವಾದೀಂದ್ರ ತೀರ್ಥರು 2 ಗ್ರಂಥಕ್ಕೆ ವ್ಯಾಸತ್ರಯದಲ್ಲಿ ವ್ಯಾಖ್ಯಾನ ಮಾಡಿ 1 ಗ್ರಂಥಕ್ಕೆ ವ್ಯಾಖ್ಯಾನ ಮಾಡದೇ ಇದ್ರೂ ಕೂಡ ಅದು ನಿಮಗೆ ಕೀರ್ತಿನೇ ಹೊರತು ಅಪಕೀರ್ತಿ ಅಲ್ಲ. ಇದು ನಮಗೆ ಕೊಡೋ ಸಂದೇಶ. ನಾವು ಜೀವನದಲ್ಲಿ ಅವರ ಮಾತನ್ನು, ಅವರ ಗ್ರಂಥಗಳನ್ನು ಎಷ್ಟು ಪಾಲನೆ ಮಾಡ್ತೇವೆ ಅದರಿಂದ ನಮಗೆ ಅವರಿಂದ ಪ್ರೀತಿ. ಅವರ ಮಾತನ್ನು ಎಷ್ಟು ಪಾಲನೆ ಮಾಡ್ತೇವೆ, ಅವರು ಹೇಳಿದ್ದನ್ನು ಎಷ್ಟು ನಡೆದುಕೊಳ್ತೇವೆ ಅದರಿಂದ ನಮಗೆ ಅನುಗ್ರಹ ಆಗ್ತದೆ. ಇದು 34ನೇ ಶ್ಲೋಕದಲ್ಲಿ ನಾವು ನೋಡಬೇಕಾದ ಅಂಶ. ಪ್ರೌಢಾನೇಕ ಪ್ರಬಂಧ ಪ್ರವಚನ ರಚನಾ ಲಬ್ಧ ವಿಶ್ರಬ್ಧ ಕೀರ್ತೆ ತೇ ಕಿಂ ನ್ಯಾಯಾಮೃತಸ್ಯ ವಿವರಣ ವಿಧಿನಾ ರಾಘವೇಂದ್ರಾಯ ಯಶಸ್ಯಾತ್. ಯದ್ರಾಜ್ಯ ಪ್ರತ್ಯವೇನಾಖಿಲ ಭುವನಪತೆ ರಾಘವಸ್ಯೇವ ಕೀರ್ತಿ. ಲಬ್ಧೈವ ಪ್ರತ್ಯುತಾಲಂ ಗುರುಚರಣ ಕೃತ ಮೋದ ನಿರ್ವಾಹಜನ್ಯ. ಇದು 34ನೇ ಶ್ಲೋಕ. ಇನ್ನು 35ನೇ ಶ್ಲೋಕದಲ್ಲಿ ಮತ್ತೊಂದು ವಿಷಯವನ್ನು ಹೇಳ್ತಾರೆ. ಗುರು ಸಾರ್ವಭೌಮರು ರಾಮಚಾರಿತ್ರ್ಯ ಮಂಜರಿ ಅಂತ ಒಂದು ಪುಟ್ಟ ಕೃತಿ, 11 ಶ್ಲೋಕ ಇದೆ, 11 ಶ್ಲೋಕ. ಹಾಗೆ ಕೃಷ್ಣ ಚಾರಿತ್ರ್ಯ ಮಂಜರಿ ಅಂತ ಒಂದು ಪುಟ್ಟ ಕೃತಿ. ಕೃಷ್ಣ ಚಾರಿತ್ರ್ಯ ಮಂಜರಿ ಕೃಷ್ಣನ ಕಥೆಯ ಸಂಗ್ರಹ, ರಾಮಚಾರಿತ್ರ್ಯ ಮಂಜರಿ ರಾಮನ ಕಥೆಯ ಸಂಗ್ರಹ. ಈ ಎರಡನ್ನು ಮಾಡಲಿಕ್ಕೋಸ್ಕರನೇ ಮಂತ್ರಾಲಯ ಪ್ರಭುಗಳು ಗ್ರಂಥ ರಚನೆ ಮಾಡಿದರು. ರಾಮಾಯಣ ಇರೋದು ಎಷ್ಟು? 100 ಕೋಟಿ ಇದೆ. 100 ಕೋಟಿ ಇದೆ ರಾಮಾಯಣ. 11 ಶ್ಲೋಕದಲ್ಲಿ ಎಲ್ಲ ಕಥೆಗಳನ್ನು ಸಂಗ್ರಹ ಮಾಡ್ತಾರೆ. ಕೃಷ್ಣನ ಕಥೆ ಎಷ್ಟು ವಿಸ್ತಾರ, ಭಾಗವತ ದಶಮ ಸ್ಕಂದದಲ್ಲಿ ನೋಡಿದರೆ ಗೊತ್ತಾಗ್ತದೆ. 5000 ಶ್ಲೋಕ ಇದೆ ಈ ದಶಮ ಸ್ಕಂದ. ಆ ಕೃಷ್ಣನ ಎಲ್ಲ ಕಥೆಗಳನ್ನು ಕೃಷ್ಣ ಚಾರಿತ್ರ್ಯ ಮಂಜರಿಯಲ್ಲಿ ಸಂಗ್ರಹ ಮಾಡ್ತಾರೆ. ಈಗ ರಾಮನ ಕಥೆ, ಕೃಷ್ಣನ ಕಥೆ ಸಮುದ್ರದಷ್ಟಿದ್ದಾವೆ. ನೀವು ನೋಡಿದರೆ ಅದನ್ನು ಪುಟ್ಟ ಪುಟ್ಟ ಸ್ತೋತ್ರದ ರೂಪದಲ್ಲಿ ಗ್ರಂಥ ಸಂಗ್ರಹ ಮಾಡಿ ಕೊಟ್ಟಿದ್ದೀರಲ್ಲ, ನನಗೇನು ಅನಿಸ್ತದೆ ಅಂದರೆ ನಿಮ್ಮಂಥ ಮಹಾತ್ಮರಿಗಷ್ಟೇ ಇದು ಸಾಧ್ಯ ಅಂತ. ನೀವು ಮಹಾತ್ಮರು ಅಂತನ್ಲಿಕ್ಕೆ ಇದಕ್ಕಿಂತ ಬೇರೆ ನಿದರ್ಶನ ಬೇಡ. ಮಹಾತ್ಮರಾದವರಿಗೆ ಇದು ಅಸಾಧ್ಯ ಅಲ್ಲ. ಹಿಂದೆ ಒಬ್ಬರ ಕಥೆ ಕೇಳ್ತೇವೆ ಅಂತಾರೆ ವಾದೀಂದ್ರ ತೀರ್ಥ. ಹಿಂದೊಬ್ಬರು ಋಷಿಗಳಿದ್ರು, ಮಹಾನುಭಾವರು, ಅಗಸ್ತ್ಯ. ಅವರಿಗೆ ಸಮುದ್ರವನ್ನೇ ಆಪೋಷಣ ಮಾಡೋ ಶಕ್ತಿ. ಸಮುದ್ರದ ನೀರು ಎಷ್ಟು ಅಪಾರವಾಗಿತ್ತು, ಕೈಯಲ್ಲಿ ಹಾಕ್ಕೊಂಡು ಅದನ್ನು ಆಪೋಷಣ ಮಾಡಿದರು ಅಂತ ಕಥೆ. ವಾದೀಂದ್ರ ತೀರ್ಥರಿಗೆ ಈ ಕೃಷ್ಣ ಚಾರಿತ್ರ್ಯ ಮಂಜರಿ, ರಾಮಚಾರಿತ್ರ್ಯ ಮಂಜರಿ ನೋಡಿದಾಗ ಆ ಕಥೆ ನೆನಪಾಗಿದೆ. ಅದಕ್ಕೆ ಅವರು ಅಂತಾರೆ, ನಿಮ್ಮಂಥ ಮಹಾತ್ಮರಿಗಲ್ಲದೆ ಇನ್ಯಾರಿಗಿರ್ತದೆ ಈ ಶಕ್ತಿ?
ಸಮುದ್ರದಷ್ಟಿದ್ದ ರಾಮಾಯಣವನ್ನು, ಸಮುದ್ರದಷ್ಟಿದ್ದ ಕೃಷ್ಣನ ಕಥೆಯನ್ನು ಚಿಕ್ಕ ಚಿಕ್ಕ ಗ್ರಂಥದ ಶ್ರದ್ಧರ ವೃತ್ತದಲ್ಲಿ ಶ್ಲೋಕ ಮಾಡಿ ಸಂಗ್ರಹಿಸಿ ಕೊಡ್ತಿರಲ್ಲ, ನಿಮ್ಮಂಥ ಮಹಾತ್ಮರಿಗೆ ಇದು ಸಾಧ್ಯ ಅಂತ. ನೋಡಿ, ಶ್ಲೋಕ ಹೀಗಿದೆ: ವಾಚಾ ಸಂಕ್ಷಿಪ್ತಯಾ ಯದ್ ಬಹುಚರಿತಮುಪಾವರ್ಣಯಸ್ತ್ವಂ ಮುರಾರೇಃ ಕಿಂಚ ಶ್ರೀ ರಾಘವೇಂದ್ರ ವ್ರತಿಪರಭುಪತೇಸ್ತೇನ ನೋ ವಿಸ್ಮಯೇಹಂ. ಕಿಂ ವಾ ದುಸ್ಸಾಧ್ಯವಸ್ತಿ ತ್ರಿಜಗತಿ ಮಹತಾಂ ಆತ್ಮನಃ ಪಾಣಿಪದ್ಮೇ ಪಶ್ಯಾಮಂದೋರಮಂದಃ ಕಿಲ ಘಟಜನುಷಾ ಚೋಲಿರಾಕಾರಿ ಸಿಂಧುಃ. ಕಿಂವಾ ದುಸ್ಸಾಧ್ಯವಸ್ತಿ ಅಂತ. ಮಹಾತ್ಮರಾದವರಿಗೆ ಲೋಕದಲ್ಲಿ ಯಾವುದು ದುಸ್ಸಾಧ್ಯ ಅಂತಿಲ್ಲ, ಯಾವುದನ್ನಾದರೂ ಮಾಡ್ಬೋದು. ಮಹಾತ್ಮರಾದವರಿಗೆ ದುಸ್ಸಾಧ್ಯ ಅಂತ ಯಾವುದೂ ಇಲ್ಲ ಅಂತಾರೆ. ಏನು ಬೇಕಾದರೂ ಮಾಡ್ಬೋದು. ಎಲ್ಲಿ ಹೇಳ್ತೀರಿ? ಯಾವ ಕಥೆ ನೋಡಿ ಹೇಳ್ತೀರಿ? ಅಗಸ್ತ್ಯರ ಕಥೆ ನೋಡಿ ಹೇಳ್ತೀರಿ ಅಂತ. ನಾವು ಅಗಸ್ತ್ಯರ ಕಥೆ ನೋಡಿದಾಗ ಅವರಿಗೆ ದುಸ್ಸಾಧ್ಯ ಯಾವುದಿಲ್ಲ ಅನ್ನೋದು ಅರ್ಥ ಆಯಿತು. ನಿಮ್ಮ ಈ ರಾಮಚಾರಿತ್ರ್ಯ ಮಂಜರಿ ಮತ್ತು ಕೃಷ್ಣ ಚಾರಿತ್ರ್ಯ ಮಂಜರಿ ನೋಡಿದಾಗ ನಿಮಗೆ ಈ ಕೃಷ್ಣನ ಚರಿತ್ರೆ ಅನ್ನೋ ಸಾಗರ, ರಾಮನ ಚರಿತ್ರೆ ಅನ್ನೋ ಸಾಗರ ನಿಮ್ಮ ಕೈಯಲ್ಲಿ ಆಪೋಷಣ ಮಾಡಿದಂತಾಗಿದೆ ಅಂತಂದ್ರೆ ಇದಲ್ವೇ ಚಮತ್ಕಾರ? ಒಂದು ನುಡಿ ಇದೆ ಸಂಸ್ಕೃತದಲ್ಲಿ, ಮಹಾತ್ಮರು ಅಂದರೆ ಯಾರು? ಬಹಳ ವಿಸ್ತೃತವಾದದ್ದನ್ನು ಸಂಕ್ಷಿಪ್ತವಾಗಿ ಯಾರು ಹೇಳ್ತಾರೋ ಅವ್ರು ಮಹಾತ್ಮರು ಅಂತ. ಬಹಳ ಸಂಕ್ಷಿಪ್ತವಾದದ್ದನ್ನು ವಿಸ್ತಾರ ಮಾಡಿ ಯಾರು ಕೊಡ್ತಾರೋ ಅವ್ರು ಮಹಾತ್ಮರು ಅಂತ. ಅದಕ್ಕೆ ಸಂಕ್ಷೇಪ ವಿಸ್ತರಾಭ್ಯಾಂಚ ಪ್ರವದಂತಿ ಮನೀಷಿಣಃ ಅಂತಾರೆ. ಅವರು ನಿಜವಾಗ್ಲೂ ಬುದ್ಧಿವಂತರು. ಯಾರು? ಬಹಳ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ, ಅದನ್ನು ಎಲಾಬ್ರೇಟ್ ಚೆನ್ನಾಗಿ ವಿಸ್ತಾರ ಮಾಡಿ ಎಲ್ಲರಿಗೆ ತಿಳಿಸೋದಂತ. ಇದು 1, ಇದು 2, ಇದು 3, 4 ಅಂತ ಅನೇಕ ಉದಾಹರಣೆಗಳನ್ನು ಕೊಟ್ಟು ಒಂದೊಂದು ದೃಷ್ಟಾಂತಗಳಿಂದ ಎಲ್ಲರಿಗೂ ಮನವರಿಕೆ ಮಾಡಿಸ್ತಾನೆ, ವಿಸ್ತಾರ ಮಾಡಿ. ಬಹಳ ಸಂಕ್ಷಿಪ್ತವಾದ ವಿಸ್ತಾರ ಮಾಡಿದಂತೆ ತುಂಬ ವಿಸ್ತಾರವಾಗಿ ಹೇಳಿಬಿಟ್ಟಿರ್ತಾರೆ. ಆಗಲೇ ಆ ವಿಷಯವನ್ನು ಸಂಕ್ಷಿಪ್ತ ಮಾಡ್ತಾ ಬರೋದಂತ. ಇದನ್ನು ಹೀಗೆ ಪಾಯಿಂಟ್ ಔಟ್ ಮಾಡಿಕೊಂಡ್ರೆ ಸಾಕು ಅಂತ. ಹೀಗೆ ವಿಸ್ತಾರವಾದದ್ದನ್ನು ಸಂಕ್ಷೇಪ ಮಾಡೋದು, ಸಂಕ್ಷಿಪ್ತವಾದದ್ದನ್ನು ವಿಸ್ತಾರ ಮಾಡೋದು. ಯಾರ ಕೈಯಲ್ಲಿ ಸಾಧ್ಯವೋ ಅವರು ಮಹಾತ್ಮರು ಅಂತ ಅನ್ನಿಸ್ಕೊಳ್ತಾರೆ. ಅದಕ್ಕೆ ಅದು ನೆನಪಾಯಿತು ವಾದೀಂದ್ರ ತೀರ್ಥರಿಗೆ. ಎಷ್ಟು ವಿಸ್ತಾರ ರಾಮಾಯಣ, ಅದನ್ನು 11 ಶ್ಲೋಕದಲ್ಲಿ ಸೆರೆ ಹಿಡಿತೀರಿ ಅಂತಂದರೆ ನೀವಲ್ಲೇ ಮಹಾತ್ಮರು ಇನ್ಯಾರು ಅಂತ ಕೇಳ್ತಾರೆ. ನೋಡಿ, ಇದೆಲ್ಲ ನಮಗೆ ಸಂದೇಶ ಚೆನ್ನಾಗಿ ಕೊಡ್ತದೆ. ನಮ್ಮ ಜೀವನದಲ್ಲಿ ನಮ್ಮ ಅಧ್ಯಯನ ಹಾಗೂ ನಮ್ಮ ತಿಳುವಳಿಕೆಯ ಮಟ್ಟ ಹೇಗಿರಬೇಕು? ತುಂಬ ವಿಸ್ತೃತವಾದ ವಿಷಯ ಚಿಕ್ಕದಾಗಿ ಹೇಳಲಿಕ್ಕೂ ಬರಬೇಕಂತ, ಚಿಕ್ಕದಾಗಿ ಹೇಳಿದ್ದನ್ನು ವಿಸ್ತಾರ ಮಾಡಲಿಕ್ಕೂ ಕಲಿಬೇಕಂತ. ಇದೆಲ್ಲ ಮಂತ್ರಾಲಯ ಪ್ರಭುಗಳಿಂದ ಕಲಿಬೇಕು ಅಂತ ಹೇಳ್ತಾರೆ. ವಾಚಾ ಸಂಕ್ಷಿಪ್ತಯಾ ಯದ್ ಬಹುಚರಿತಮುಪಾ ವರ್ಣಯಸ್ತ್ವಂ ಮುರಾರೇಃ ಕಿಂಚ ಶ್ರೀ ರಾಘವೇಂದ್ರ ವ್ರತಿಪರಘುಪತೇಸ್ತೇನ ನೋ ವಿಸ್ಮಯೇಹಂ. ಕಿಂ ವಾ ದುಸ್ಸಾಧ್ಯವಸ್ತಿ ತ್ರಿಜಗತಿ ಮಹತಾಮಾತ್ಮನಃ ಪಾಣಿಪದ್ಮೇ ಪಶ್ಯಾಮಂದೋರಮಂದಃ ಕಿಲ ಘಟಜನುಷಾ ಚೋಲಿರಾಕಾರಿ ಸಿಂಧುಃ. ಇದು 35ನೇ ಶ್ಲೋಕ ಆಯಿತು. ಇನ್ನು 36ರಲ್ಲಿ ಗುರು ಸಾರ್ವಭೌಮರ ಭಾಟ್ಟ ಸಂಗ್ರಹ ಅಂತ ಒಂದು ಗ್ರಂಥ ಇದೆ. ಭಾಟ್ಟ ಸಂಗ್ರಹ ಇದು ಮೀಮಾಂಸಾ ಗ್ರಂಥಕ್ಕೆ ಸಂಬಂಧಪಟ್ಟದ್ದು. ಮೀಮಾಂಸಾ ಶಾಸ್ತ್ರ ಬಹಳ ವಿಸ್ತಾರವಾದದ್ದು. ಎಲ್ಲರೂ ವ್ಯಾಖ್ಯಾನ ಮಾಡಿದ್ದಾರೆ ಹಿಂದಿನವರು, ಆದರೆ ಒಂದೊಂದು ಸೂತ್ರಕ್ಕೆ ವ್ಯಾಖ್ಯಾನ ತುಂಬ ವಿಸ್ತಾರವಾಗಿ ಬರೆದಿದ್ದಾರೆ. ಸೂತ್ರದ ನಿಜವಾದ ಜಿಷ್ಟೇನು ಅಂತ ಗೊತ್ತಾಗ್ತಿರಲಿಲ್ಲ. ಮಂತ್ರಾಲಯ ಗುರು ಸಾರ್ವಭೌಮರು ಮೀಮಾಂಸಾ ಶಾಸ್ತ್ರದಲ್ಲಿ ಬಹಳ ಪ್ರಾವೀಣ್ಯ ಅವರಿಗಿತ್ತು, ಅವರು ಉಳ್ಳವರು ಅದನ್ನು. ಅದಕ್ಕೇನು ಮಾಡ್ತಾರೆ? ಮೀಮಾಂಸಾ ಶಾಸ್ತ್ರದ ಭಾಟ್ಟ ಸಂಗ್ರಹವನ್ನು ವ್ಯಾಖ್ಯಾನ ಮಾಡ್ತಾರೆ.
ಅದಕ್ಕೆ ಭಾಟ್ಟ ಸಂಗ್ರಹ ಅಂತ ಬಹಳ ಪ್ರಸಿದ್ಧ, ಬಹಳ ಚೆನ್ನಾಗಿ ವ್ಯಾಖ್ಯಾನಿಸಿದ್ದಾರೆ. ಅದನ್ನು ನೋಡಿ ವಾದೀಂದ್ರ ತೀರ್ಥರಂತಾರೆ, ಭಾಟ್ಟ ಸಂಗ್ರಹ ನೀವು ಕೊಟ್ಟದ್ದೇನಿದೆ ಗ್ರಂಥ, ಆ ಕಾಲದ ಮೀಮಾಂಸಾ ವಿದ್ವಾಂಸರೆಲ್ಲ ಅದನ್ನು ನೋಡಿ ತಲೆದೂಗಿ ಬಿಟ್ರಂತೆ. ಯಪ್ಪ, ನಮಗೆ ಮೀಮಾಂಸಾ ಶಾಸ್ತ್ರ ಇಷ್ಟು ದಿವಸ ಹೇಗೆ ತಿಳ್ಕೊಳ್ಬೇಕು, ಎಲ್ಲಿ ಅಪ್ಲೈ ಮಾಡಬೇಕು ಗೊತ್ತಾಗ್ತಿರ್ಲಿಲ್ಲ. ಗುರುಸಾರ್ವಭೌಮರ ವ್ಯಾಖ್ಯಾನ ನೋಡಿದ ಮೇಲೆ ಎಲ್ಲ ಅರ್ಥ ಆಯಿತು ಅಂತ ನೋಡಿ. ಶ್ಲೋಕ: ಮಂತ್ರಿ ಶ್ರೀ ನೀಲಕಂಠಾಭಿಧಮಖಿಮಣಿನ ಭಟ್ಟತಂತ್ರಾನುಬಂಧೆ ಗ್ರಂಥೆ ತಾವತ್ವದೀಯೇ ಕರಿಣಿ ಗುಣವಿದಾರೋಪಿತೇಭ್ಯರ್ಹಣಾಯ ಕೀರ್ತಿಸ್ತೆ ರಾಘವೇಂದ್ರ ವ್ರತಿಸುಮತಿಮಣೇ ನೂನಮನ್ಯೋನ ವೇಗ ದಿಗ್ನಾಗಾ ನಾರುರುಕ್ಷುಃ ಸ್ವಯಮಪಿ ಸಹಸಾ ಧಾವದಷ್ಟೌ ದಿಗಂತಾನ್. ನೀಲಕಂಠ ದೀಕ್ಷಿತರು ಅಂತಿದ್ರಂತೆ. ಅವರು ಪ್ರಖ್ಯಾತ ಮೀಮಾಂಸ ವಿದ್ವಾಂಸರು. ಅವರ ಜೊತೆಯಲ್ಲಿ ಗುರುಸಾರ್ವಭೌಮರು ಚರ್ಚೆನೂ ಮಾಡಿದ್ದಾರೆ ಅಂತಿದೆ. ಹಾಗಾಗಿ ಅವರ ಹೆಸರನ್ನು ಉಲ್ಲೇಖ ಮಾಡ್ತಾರೆ. ಮಂತ್ರಿ ಶ್ರೀ ನೀಲಕಂಠಾಭಿಧಮಖಿಮಣಿನ, ನೀಲಕಂಠ ಅಂತ ಹೆಸರವರಿಗೆ. ಆ ನೀಲಕಂಠ ದೀಕ್ಷಿತರು ಬಹಳ ದೊಡ್ಡ ಮೀಮಾಂಸಾ ಶಾಸ್ತ್ರದ ವಿದ್ವಾಂಸರು. ಆ ಮಂತ್ರಿಗಳು ಭಟ್ಟಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಿಮ್ಮಿಂದ ಒಂದು ಗ್ರಂಥ ರಚನೆ ಆಗಬೇಕು ಅಂತಂದಿದ್ರಂತೆ. ಸರಿ, ಬರೆಯೋಣ ಅಂದ್ರು ಮಂತ್ರಾಲಯಕ್ಕೆ. ಅದಕ್ಕೇನಂತೆ, ಬರೆದು ಬಿಟ್ರೆ ಆಯ್ತು. ಸಾಮಾನ್ಯ ವೇದಾಂತವನ್ನು ಹೆಚ್ಚು ಅಪೇಕ್ಷೆ ಪಟ್ಟು ಅದರಲ್ಲೇ ರತರಾದ ವಿದ್ವಾಂಸರು ಬೇರೆ ಶಾಸ್ತ್ರ ಯಾಕೆ ಅಂತಿರ್ತಾರೆ. ಆದರೆ ಕೆಲವೊಮ್ಮೆ ಪ್ರಸಂಗ ಹೀಗೆ ಬರ್ತದೆ, ಪರೀಕ್ಷೆ ಮಾಡ್ಲಿಕ್ಕೆ ಬರ್ತಾರೆ. ನಿಮಗದು ಬರ್ತದೋ ಇಲ್ಲೋ, ಇದರಲ್ಲಿ ಭಾರಿ ಪಾಂಡಿತ್ಯ ಇದೆ, ನಿಮಗದು ಗೊತ್ತಿಲ್ಲ ಅಂತ. ಮಧ್ವಾಚಾರ್ಯರ ಕಾಲದಲ್ಲೂ ಹೀಗೆ ಪರೀಕ್ಷೆಗೆ ಬಂದಿದ್ರಂಥವ್ರನ್ನು. ಯಾರೋ ಒಬ್ಬರು, ನೀವು ವೇದಗಳನ್ನು ಚೆನ್ನಾಗಿ ಅರ್ಥ ಮಾಡಿ ಪ್ರವಚನ ಮಾಡ್ತೀರಿ, ನಿಮಗೆ ಕಾವ್ಯದಲ್ಲಿ ಅಷ್ಟೇನು ಗತಿ ಇಲ್ಲ ಅಂದ್ರೆ. ಕಾವ್ಯ ಅಷ್ಟು ಬರಲಿಲ್ಲ ನಿಮಗೆ ವೇದಾಂತ ಬರ್ತದಷ್ಟೇ ಅಂದ್ರಂತೆ. ಸರಿ, ಭಗವತ್ಪಾದರು ಕಾವ್ಯ ಬರಲ್ಲ ಅನ್ನೋದಕ್ಕೆ ಕಾವ್ಯನೂ ಒಂದು ಮಾಡಿಕೊಟ್ರಾಯ್ತು ಅಂದ್ರಂತೆ. ಯಮಕ ಭಾರತ ಅಂತ ಮಹಾಭಾರತದ ವಿಷಯಗಳನ್ನೆಲ್ಲ ಪ್ರಾಸಬದ್ಧವಾಗಿ ಯಮಕ ಪ್ರಾಸಬದ್ಧವಾಗಿ ಯಮಕ ಭಾರತ ಅಂತ ಬರೆದು ಕೊಟ್ರಂತೆ. ಇವತ್ತಿಗೂ ಆ ಗ್ರಂಥ ಇದೆ. ಆಮೇಲೆ ಯಾರು ಅಂದಿದ್ರಲ್ಲ ಅವನಿಗೆ ಕೊಟ್ರಂತೆ, ನೋಡಿ ಇದು ಬರೆದಿದ್ದೇನೆ. ಅವ ತಲೆ ಬಡ್ಕೊಂಡು, ನಾನು ಯಾಕಾದರೂ ಅನ್ನೋ ಏನೋ, ಏನು ಕಾವ್ಯ ಅದ್ಭುತವಾಗಿದೆ ಅಲ್ಲ. ಶಿಷ್ಯರಿಗೂ ಉಪಯೋಗ ಆಗಿರಬೇಕು, ಸ್ವಪ್ರತಿಭೆನೂ ಜಗತ್ತಿಗೆ ತೋರಿಸಿರಬೇಕು. ಹಾಗೆ ಮೀಮಾಂಸಾ ಶಾಸ್ತ್ರದಲ್ಲಿ ಅಭೂತಪೂರ್ವವಾದ ಪಾಂಡಿತ್ಯವನ್ನು ಗಳಿಸಿದ ಮಂತ್ರಾಲಯ ಪ್ರಭುಗಳು ನೀಲಕಂಠ ದೀಕ್ಷಿತ ಆ ಮಂತ್ರಿ ಆ ಗ್ರಂಥ ನೋಡಿ ಬಹಳ ಆನಂದಪಟ್ಟು ಕೊನೆಗೆ ಇವರು ಬರೆದದ್ದನ್ನು ನೋಡಿ ಆನೆ ಮೇಲಿಟ್ಟು ಮೆರವಣಿಗೆ ಮಾಡಿಸಿದ್ದಂತೆ. ಆನೆ ಮೇಲಿಟ್ಟು ಗ್ರಂಥಕ್ಕೆ ಮೆರವಣಿಗೆ ಅಂತ ಮಾಡಿಸಿದ. ಅಂದರೆ ಯೋಚನೆ ಮಾಡ್ರಿ, ರಾಯರ ಕೀರ್ತಿ ಎಷ್ಟಾಗಿರಬೇಡ. ಅದಕ್ಕೆ ಅವರಂತಾರೆ, ದಿಗ್ನಾಗ ನಾರು ರುಕ್ಷು ಸ್ವಯಮಪಿ ಸಹಸಾ ಧಾವದಷ್ಟೌ ದಿಗಂತಾನಂತಾರೆ. ಗುರುಸಾರ್ವಭೌಮರ ಕೀರ್ತಿ ಅದು ದಿಗ್ಗಜಗಳನ್ನು ಏರಿ ಮೆರಿತಾ ಇತ್ತಂತೆ. ಅಷ್ಟ ದಿಕ್ಕುಗಳಿಗೆ ಓಡುವಂತಾಯ್ತಂತೆ. ಎಲ್ಲೆಡೆಯಲ್ಲಿ ಮೀಮಾಂಸಾ ಗ್ರಂಥವನ್ನು ಓದೋರು ಬಹಳ ಆ ಕಾಲದಲ್ಲಿಯೂ ಇದ್ರು. ಅವರೆಲ್ಲ ಇದನ್ನು ನೋಡಿ ಆಶ್ಚರ್ಯಪಟ್ಟರಂತೆ, ಏನು ಅದ್ಭುತವಾಗಿ ಬರೆದಿದ್ದಾರೆ ಅಂತ. ಇದು 36ನೇ ಶ್ಲೋಕದ ಭಾಟ್ಟ ಸಂಗ್ರಹದ ಬಗ್ಗೆ ನಾವು ತಿಳಿಬೇಕಾದ ಅಂಶ. ಕೊನೆ ಶ್ಲೋಕ ಗುರುಸಾರ್ವಭೌಮರ ಮಹಿಮೆಯನ್ನು ವರ್ಣನೆ ಮಾಡ್ತಾ ವಾದೀಂದ್ರ ತೀರ್ಥರು ಕೊನೆಯಲ್ಲಿ ಹೇಳ್ತಾ ಇದ್ದಾರೆ. 32ನೇ ಶ್ಲೋಕ. ವ್ಯಾಸೇನ ವ್ಯುಕ್ತ ಬೀಜಃ ಶ್ರುತಿ ಭುವಿ ಭಗವತ್ಪಾದಲಬ್ಧಾಂಕುರಶ್ರೀಃ ಪ್ರತ್ನೈರೀಶತ್ ಪ್ರಭಿನ್ನೋ ಜನಿಜಯ ಮುನಿನಾ ಸಮ್ಯಗುದ್ಭಿನ್ನ ಶಾಖಃ.
ಮೌನೀಶ ವ್ಯಾಸರಾಜಾದುದಿತ ಕಿಸಲಯಃ ಪುಷ್ಪಿತೋಯಂ ಜಯೀಂದ್ರಾತ್ ಅದ್ಯ ಶ್ರೀರಾಘವೇಂದ್ರಾತ್ ವಿಲಸತಿ ಫಲಿತೋ ಮಧ್ವ ಸಿದ್ಧಾಂತ ಶಾಖೀ. ಇದು ಕೊನೆಯ ಶ್ಲೋಕ. ಇದರ ಅರ್ಥ ಏನು ಅಂದರೆ ಸರಳವಾಗಿ ಚಿಂತನೆ ಮಾಡ್ಬೋದು. ಇವತ್ತು ಮಧ್ವ ಸಿದ್ಧಾಂತ ಅನ್ನೋ ಬಹಳ ದೊಡ್ಡ ವೃಕ್ಷ, ಹೆಮ್ಮರ, ಒಳ್ಳೆ ಫಲ ಬಿಟ್ಟು ಮೆರಿತಾ ಇದೆ ಅಂದರೆ ಅದು ಗುರು ಸಾರ್ವಭೌಮರಿಂದ ಅಂತ ಹೇಳ್ತಿದ್ದಾರೆ. ಇದನ್ನು ಬಿತ್ತಿದವರು ಯಾರು? ಬೀಜ ಬಿತ್ತಿದವರು ಯಾರು? ಯಾವ ಭೂಮಿಯಲ್ಲಿ ಈ ಬೀಜ ಬಿತ್ತಿದ್ರು? ಯಾರು ಬಿತ್ತಿದ್ರು? ಇದನ್ನು ಟಿಸಲು ಒಡಿಸಿದವರು ಯಾರು? ನೀರು ಹಾಕಿದ್ದು ಯಾರು? ಇದಕ್ಕೆ ಗೊಬ್ಬರ ಹಾಕಿದವರು ಯಾರು? ಅದನ್ನು ಒಂದು ದೊಡ್ಡ ಗುರು ಪರಂಪರೆಯನ್ನೇ ಸ್ತೋತ್ರ ಮಾಡಿಬಿಡ್ತಾರೆ. ವ್ಯಾಸೇನವ್ಯುಕ್ತ ಬೀಜ ಶ್ರುತಿ ಭುವಿ. ವೇದಗಳೆಲ್ಲ ಭೂಮಿ ಇದ್ದ ಹಾಗೆ. ವೇದದ ಭೂಮಿಯಲ್ಲಿ ವೇದವ್ಯಾಸರು ಬ್ರಹ್ಮಸೂತ್ರಗಳು ಅನ್ನೋ ಬೀಜವನ್ನು ಬಿತ್ತಿದ್ರಂತೆ. ಬ್ರಹ್ಮಸೂತ್ರಗಳೆಲ್ಲ ಬೀಜ ಇದ್ದ ಹಾಗೆ ಬ್ರಹ್ಮಸೂತ್ರ ಬೀಜವನ್ನು ವೇದಗಳು ಅನ್ನೋ ಭೂಮಿಯಲ್ಲಿ ವ್ಯಾಸರು ಬಿತ್ತಿದ್ರಂತೆ. ವೇದವ್ಯಾಸರು ಬೀಜ ಬಿತ್ತಿದ ಮೇಲೆ ಅದೇನಾಗ್ತದೆ? ಮೊಳಕೆ ಹೊಡಿಬೇಕಲ್ಲ. ಅದನ್ನು ಮೊಳಕೆ ಹೊಡಿಸಿದವರು ಯಾರು? ಆನಂದ ತೀರ್ಥ ಭಗವತ್ಪಾದ. ಅವರು ಸರ್ವಮೂಲ ಗ್ರಂಥಗಳನ್ನು ರಚಿಸಿ ವೇದವ್ಯಾಸರ ಎಲ್ಲ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡಿದ್ರಿಂದ ಅದು ಅಂಕುರ ಅಂದರೆ ಮೊಳಕೆ ಹೊಡಿತು. ಮೊಳಕೆ ಹೊಡೆದ ಮೇಲೆ ಬರಬೇಕಲ್ಲ, ಸ್ವಲ್ಪ ಸಣ್ಣ ಗಿಡವಾಗಿ. ಅದನ್ನು ಮಾಡಿದವರು ಯಾರು ಅಂದರೆ ವ್ಯಾಸರಾಜರಂತ. ಪ್ರತ್ನೈರೀಶತ್ ಪ್ರಭಿನ್ನೋ ಜನಿಜಯ ಮುನಿನ. ವ್ಯಾಸರಾಜರಲ್ಲ, ಜಯತೀರ್ಥರು. ಮಧ್ವಾಚಾರ್ಯ ಗ್ರಂಥಗಳಿಗೆಲ್ಲ ಟೀಕೆಯನ್ನು ಬರೆದಿದ್ದರಿಂದ ವ್ಯಾಸರು ಬಿತ್ತಿದ ಆ ಬೀಜ ಜಯತೀರ್ಥರ ಮೂಲಕವಾಗಿ ಚೆನ್ನಾಗಿ ಈಶತ್ ಪ್ರಭಿನ್ನ, ಅದೊಂದು ಸಣ್ಣ ಗಿಡವಾಗಿ ಮೇಲೆ ಬರ್ತದೆ. ಗಿಡವಾಗಿ ಮೇಲೆ ಬಂದರೆ ಸಾಲದು, ಟಿಸಲು ಹೊಡಿಬೇಕಲ್ಲ ಅದಕ್ಕೆ. ಅದು ಕೊಂಬೆಗಳಾಗಿ ಬಂದು ಟಿಸಲು ಹೊಡೆದು ಮುಂದೆ ಹಣ್ಣು ಕಾಯಿ ಬಿಡೋ ಹಾಗೆ ಆಗಬೇಕಲ್ಲ. ಆವಾಗ ವ್ಯಾಸರಾಜರು ಏನು ಮಾಡಿದರು? ಮತ್ತೆ ಚಿಗುರು ಹೊಡೆದು ಟಿಸಲು ಹೊಡೆದು ಹೊರ ಬರುವ ಹಾಗೆ ಮಾಡಿದವರು ವ್ಯಾಸರಾಜರಂತ. ಅದೇ ಗ್ರಂಥಕ್ಕೆ ವಿಜಯೇಂದ್ರ ತೀರ್ಥರು 104 ಗ್ರಂಥಗಳನ್ನು ರಚನೆ ಮಾಡಿ ಹೂ ಬಿಡೋ ಹಾಗೆ ಮಾಡಿದ್ರಂತೆ. ಹಣ್ಣಾಗಿರಲಿಲ್ಲ. ಗುರು ಸಾರ್ವಭೌಮರು ಯಾವಾಗ ಬಂದು ಈ ಗ್ರಂಥಗಳಿಗೆಲ್ಲ ವ್ಯಾಖ್ಯಾನ ರಚನೆ ಮಾಡಿಬಿಟ್ರಲ್ಲ, ಆವಾಗ ಆ ಮಧ್ವ ಸಿದ್ಧಾಂತ ಅನ್ನೋ ಹೆಮ್ಮರ ಹಣ್ಣು ಬಿಟ್ಟು ಇವತ್ತು ವಿಜೃಂಭಿಸ್ತಾ ಇದೆ. ಇದು ಈ ಶ್ಲೋಕದ ಅರ್ಥ. ವ್ಯಾಸೇನವ್ಯುಕ್ತ ಬೀಜ ಶ್ರುತಿ ಭುವಿ ಭಗವತ್ಪಾದಲಬ್ಧಾಂಕುರಶ್ರೀ ಪ್ರತ್ನೈರೀಶತ್ ಪ್ರಭಿನ್ನೋ ಜನಿಜಯ ಮುನಿನಾ ಮಧ್ವ ಸಿದ್ಧಾಂತ ಸಮ್ಯಗುದ್ಭಿನ್ನ ಶಾಖಃ ಮೌನೀಶ ವ್ಯಾಸರಾಜಾತ್ ಉದಿತ ಕಿಸಲಯಃ ಪುಷ್ಪಿತೋಯಂ ಜಯೀಂದ್ರಾತ್ ಅದ್ಯ ಶ್ರೀರಾಘವೇಂದ್ರಾತ್ ವಿಲಸತಿ ಫಲಿತೋ ಮಧ್ವ ಸಿದ್ಧಾಂತ ಶಾಖೀ. ಹೀಗೆ 37ನೇ ಶ್ಲೋಕದಲ್ಲಿ ಮಧ್ವ ಸಿದ್ಧಾಂತ ಅನ್ನೋ ವೃಕ್ಷ ಇವತ್ತು ಚೆನ್ನಾಗಿ ವಿಜೃಂಭಿಸುವಂತೆ, ಬಿಟ್ಟು ಶೋಭಿಸುವಂತೆ ಮಾಡಿದ ಕೀರ್ತಿ ಅದು ಗುರು ಸಾರ್ವಭೌಮರ ಕೀರ್ತಿ ಅಂತ ಕೊಂಡಾಡ್ತಾರೆ. ಇದು ಕೊನೆಯ ಶ್ಲೋಕ 37. ಕೊನೆಗೆ 38ರಲ್ಲಿ ಉಪಸಂಹಾರ ಮಾಡ್ತಾರೆ. ಮಾದ್ಯದ್ವೈತ ವಿದ್ಯಾವದ್ ಗರ್ವ ನಿರ್ವಾಪಣ ಕ್ಷಮಃ ವಾದೀಂದ್ರ ಯತಿರಾಡ್ತೇನೆ ಭಕ್ತ್ಯಾ ಗುರುಗುಣಸ್ತವಂ. ಉತ್ತಮವಾದ ಅನೇಕ ವಿದ್ಯೆಯನ್ನು ಚೆನ್ನಾಗಿ ಕರಗತ ಮಾಡಿಕೊಂಡು ದುರ್ವಿದ್ಯೆಯನ್ನು ನಾಶ ಮಾಡೋದರಲ್ಲಿ ನಿಪುಣರಾದ ವಾದೀಂದ್ರ ತೀರ್ಥರು ಎಂಬ ಯತಿರಾಜರು ಭಕ್ತಿಯಿಂದ ಗುರುಗುಣಸ್ತವನವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಇಲ್ಲಿಗೆ ಈ ಗ್ರಂಥ ಮುಕ್ತಾಯ ಆಗ್ತದೆ. ಇತಿ ಶ್ರೀಮತ್ ಸರ್ವತಂತ್ರ ಸ್ವತಂತ್ರ ಶ್ರೀಮದ್ ಉಪೇಂದ್ರ ತೀರ್ಥ ಗುರುಪಾದ ಶಿಷ್ಯೇಣ ಶ್ರೀಮದ್ ವಾದೀಂದ್ರ ತೀರ್ಥೇನ ವಿರಚಿತಂ ಗುರುಗುಣಸ್ತವನಂ ಸಮಾಪ್ತಂ ಅಂತ ಮುಕ್ತಾಯ ಮಾಡ್ತಾ ಇದ್ದಾರೆ. ಹೀಗೆ ಗುರುಗುಣಸ್ತವನ ಶ್ರೇಷ್ಠವಾದ ಸ್ತೋತ್ರ. ಗುರು ಸಾರ್ವಭೌಮರ ಗ್ರಂಥದ ರಚನಾ ಶೈಲಿಯನ್ನು ಶಿಷ್ಯರಿಗೆ ಮನದಟ್ಟು ಮಾಡಿಸಿಕೊಡುವ ಸ್ತೋತ್ರ. ಗುರು ಸಾರ್ವಭೌಮರ ಗ್ರಂಥದಲ್ಲಿ
ಏನು ಅಡಕವಾಗಿದೆ ಅವರ ಭಾವ ಅನ್ನೋದನ್ನು ನಾವು ಅಧ್ಯಯನ ಮಾಡುವಾಗ ಇದನ್ನು ನೋಡಿ ಅವರ ಗ್ರಂಥ ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಒಂದೊಳ್ಳೆ ಮಾರ್ಗದರ್ಶನ ಸಿಗ್ತದೆ. ಯಾವ ಗ್ರಂಥ ಯಾವುದಾದ ಮೇಲೆ ಯಾವ ಉದ್ದೇಶದಿಂದ ಮಾಡಿದ್ದಾರೆ, ಎಲ್ಲೂ ಸ್ವಾರ್ಥ ಇಲ್ಲ, ಎಲ್ಲೆಡೆ ಸಜ್ಜನರ ಮೇಲೆ ಕರುಣೆನೇ ತುಂಬಿ ತುಳುಕ್ತಾ ಇದೆ. ಎಲ್ಲೂ ಗ್ರಂಥಗಳನ್ನು ರಚಿಸಿ ತಾವು ಪ್ರಶಸ್ತಿ ಗಿಟ್ಟಿಸ್ಕೊಳ್ಬೇಕು ಅನ್ನೋ ಉದ್ದೇಶ ಇರಲಿಲ್ಲ. ಹರಿಪ್ರೀತಿ ಗುರುಪ್ರೀತಿ ಒಂದೇ ಅವರ ಉದ್ದೇಶ ಆಗಿತ್ತು. ಸಜ್ಜನ ಜಗತ್ತಿಗೆ ತತ್ವವನ್ನು ಬೋಧಿಸಬೇಕು ಅನ್ನೋದೇ ಅವರ ಉದ್ದೇಶ ಆಗಿತ್ತು ಅಂತ ಸ್ಪಷ್ಟ ಗೊತ್ತಾಗ್ತದೆ. ಅಂಥ ಗುರುಗುಣ ಸ್ತವನದ ಪ್ರವಚನ ಈ 3 ಸೆಷನ್ಸ್ ಅಷ್ಟೇ. ಇದು 4 ಸೆಷನ್, ದಿನ ಅಂತ ಹೇಳೋ ಹಾಗಿಲ್ಲ ಇನ್ಮೇಲೆ. ಮೊದಲೆಲ್ಲ 3 ದಿನ ಪ್ರವಚನ ಅಂತ, 1 ಗಂಟೆ ಮಾಡಿದ್ರು 3 ದಿನ ಅಂತ ಹೇಳಿ ಹೇಳ್ತಾ ಇದ್ದೆ. ಸ್ವಲ್ಪ ಬದಲಾಗಿದೆ ಈಗ ಸೆಷನ್ ಪ್ರವಚನ. ನಿನ್ನೆ 2 ಹೊತ್ತು, ಇವತ್ತು 2 ಹೊತ್ತು, 4 ಹೊತ್ತಿನ ಪ್ರವಚನದ ಹೊತ್ತಿಕೆಗಳನ್ನು ಈ ಸಂದರ್ಭದೊಳಗೆ ಹೇಳಿದ್ದೇನಿದೆ. ಇದರಿಂದ ಇದೊಂದು ದೊಡ್ಡ ಮಂತ್ರಾಲಯ, ಗುರು ಸಾರ್ವಭೌಮರ ಪ್ರತೀಕ ಇಲ್ಲಿ ವಿಶೇಷವಾಗಿದೆ. ಬೇರೆ ಎಲ್ಲೂ ನಮಗೆ ಈ ಥರದ ಪ್ರತೀಕ ಸಿಗಲಿಕ್ಕಿಲ್ಲ. ಮತ್ತೆ ಮೃತ್ತಿಕಾ ಬೃಂದಾವನಗಳು ಸಿಗುತ್ತದೆ. ಸ್ವಪ್ನಲಬ್ಧ ಸಾಕ್ಷಾತ್ ರಾಯರ ಪ್ರತೀಕ ಸಿಗಬೇಕು ಅಂದರೆ ಮಾತ್ರ ಅದು ಮತ್ತೆ ನಾವು ನಂಜನಗೂಡಿಗೆ ಬರಬೇಕು. ಅಷ್ಟು ಅದ್ಭುತವಾದ ಗುರು ಸಾರ್ವಭೌಮರ ಸನ್ನಿಧಾನ ಇರುವ ಸ್ಥಳವಿದು. ಅಂಥ ಸ್ಥಳದಲ್ಲಿ ಶ್ರೀಕಂಠೇಶ್ವರನ ಸನ್ನಿಧಾನದಲ್ಲಿ ಕಪಿಲಾ ನದಿ ತೀರ, ಇನ್ನೂ ಸುತ್ತಮುತ್ತಲೂ ಬೇಕಾದಷ್ಟು ದೇವಸ್ಥಾನಗಳಿದ್ದಾವೆ, ದೇವರ ಸನ್ನಿಧಿಗಳಿದೆ. ಇಲ್ಲಿ ಪ್ರವಚನ ನಡೀಬೇಕು ಅಂದರೆ ಇದೊಂದು ಪೂರ್ವಜನ್ಮದ ಸುಕೃತ ಅಂತ ನಾನು ಭಾವಿಸ್ತೇನೆ. ಜೀವನದ ಆಗು ಹೋಗುಗಳು ಬಹಳ. ಸಮಸ್ಯೆ ಯಾರಿಗಿಲ್ಲ? ಪೂರ್ಣ ಸಮಸ್ಯೆ ಪರಿಹರಿಸ್ಕೊಂಡಿದ್ದಾನೆ ಅಂದರೆ ಸ್ವರ್ಗದಲ್ಲಿರೋ ದೇವತೆನೇ ಅವನು ಅಂತ ಅರ್ಥ. ಸಮಸ್ಯೆಗಳಿದೆ ಅಂಥೇಳಿ ಭೂಮಿ ಮೇಲೆ ಇದ್ದೇವೆ. ಭೂಮಿಗೂ ಸಮಸ್ಯೆಗೂ ಇರೋಷ್ಟು ನಂಟಸ್ತಿಕೆ ಇನ್ಯಾರಿಗೂ ಇಲ್ಲ. ಮೊನ್ನೆ ಯಾರೋ ಕೇಳಿದ್ರು, ನೆಟ್ವರ್ಕ್ ಪ್ರಾಬ್ಲಮ್ ಎಲ್ಲಿಲ್ಲ ಅಂತ. ಎಲ್ಲ ಕಡೆಯಲ್ಲಿದೆ. ನೆಟ್ವರ್ಕ್ ಪ್ರಾಬ್ಲಮ್ ಎಲ್ಲಿಲ್ಲ? ಎಲ್ಲ ಕಡೆಯಲ್ಲೂ ಇದೆ. ಪೂರ್ಣ 100% ನೆಟ್ವರ್ಕ್ ಬರ್ತದೆ ಅಂದರೆ ಅದನ್ನು ಕಂಡುಹಿಡಿಯೋನ ಮನೆಯಲ್ಲೇ ಬಂದಿರೋದು. ಹಾಗೆ ಭೂಮಿಯಲ್ಲಿ ಸಾಕಷ್ಟು ಸಮಸ್ಯೆಗಳು, ವ್ಯಕ್ತಿಗತವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಕೌಟುಂಬಿಕವಾಗಿ ಎಲ್ಲರಿಗೂ ಸಮಸ್ಯೆ ಇದೆ. ಆದರೆ ಒಂದು ನಾವು ತಿಳ್ಕೊಳ್ಬೇಕು, ಸಮಸ್ಯೆ ಇದೆ ಅಂತ ಮನೆಯಲ್ಲಿ ಮುಳುಗಬಾರ್ದು. ಆ ಗುಂಪಿನಲ್ಲಿ ಯಾವಾಗಲೂ ನಾವು ರತರಾಗಬಾರ್ದು. ಮಂತ್ರಾಲಯ ಗುರು ಸಾರ್ವಭೌಮರ ಜೀವನ ಚರಿತ್ರೆನೇ ಈ ವಿಷಯದಲ್ಲಿ ನಮಗೆಲ್ಲ ಸ್ಫೂರ್ತಿ. ಅವರ ಪೂರ್ವಾಶ್ರಮದೊಳಗೆ ಅವರಿಗಿದ್ದಷ್ಟು ಸಮಸ್ಯೆಗಳು, ಬಡತನ, ನಿರ್ಧನಿಕತೆ ನಮಗಿಲ್ಲ. ಆದರೆ ಅಷ್ಟರ ಮಧ್ಯದೊಳಗೂ ಇವತ್ತು ಜಗತ್ತಿಗೊಂದು ದೊಡ್ಡ ಗುರುಗಳಾಗಬೇಕಾದ್ರೆ ಅವುಗಳನ್ನು ಎದುರಿಸಿದ್ದೇ ಆ ಶಕ್ತಿ ಇವತ್ತಿಗೆಲ್ಲ ಗುರುಗಳಾಗಲಿಕ್ಕೆ ಕಾರಣ ಆಯಿತು. ಇದು ನಮಗೆ ಕೊಡುವ ಪಾಠ. ಮನುಷ್ಯನಿಗೆ ಬರೋ ಸಮಸ್ಯೆಗಳು ಸಾಧನಕ್ಕೆ ಸ್ಫೂರ್ತಿ ಆಗಬೇಕು. ಆವಾಗ ಆತ ತನ್ನ ವ್ಯಕ್ತಿತ್ವವನ್ನು ವಿಕಸನ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನಮಗೆ ಆಶ್ಚರ್ಯ ಆಗ್ತದೆ. ಯಾವಾಗ ವೇದ ವ್ಯಾಖ್ಯಾನ ಮಾಡ್ತಿದ್ರು, ಊಟ ಇಲ್ಲ, ಮನೆಯೊಳಗೆ ಅಡುಗೆ ಇಲ್ಲ, ಯಾವಾಗ ಪಾಠ ಮಾಡ್ತಿದ್ರು, ಮನೆಯೊಳಗೆ ಒಂದು ಸಣ್ಣ ತಲೆನೋವು ಬಂದಿದೆ ಅಂದರೆ ಸಾಕು, ದೇವ್ರ ಪೂಜೆ ಅರ್ಧ ಮಾಡಿರ್ತೇವೆ ನಾವೆಲ್ಲ. ನೆಗಡಿ ಆದ್ರೆ ಮುಗದೇ ಹೋಯ್ತು. ನಾವು ಯಾವತ್ತೂ ಕೂಡ ಅವತ್ತು ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ದೇವ್ರು ನನಗೆ ನೆಗಡಿ ಕೊಟ್ಟಿದ್ದಾನೆ, ನಾನು ಅವನಿಗೆ ನೀರು ಹಾಕಲ್ಲ ಅಂತಂತಾನೆ. ಇಷ್ಟು ಹಠಮಾರಿಗಳು ನಾವೆಲ್ಲ. ಅಂಥದ್ದು ಗುರು ಸಾರ್ವಭೌಮರು ಏನೆಲ್ಲ ಸಮಸ್ಯೆಗಳನ್ನು ಎದುರುಗಡೆಗೆ ಇಟ್ಕೊಂಡ್ರೂ ಕೂಡ ತಾವು ತಮ್ಮ ಗ್ರಂಥದ ವ್ಯಾಖ್ಯಾನ, ಪ್ರವಚನ, ಇದೇ ನನ್ನನ್ನು ತಾರಕ, ಇದೇ ನನ್ನ ಉದ್ಧಾರಕ, ಇದನ್ನು ನಾನು ಬಿಡಬಾರ್ದು ಅಂತ ಇಷ್ಟು ಗ್ರಂಥ ರಚನೆ, ಜ್ಞಾನದ ಕಾರ್ಯ ಮಾಡ್ತಾರೆ ಅಂದರೆ ಆ ಜ್ಞಾನ ಎಷ್ಟು ಅವರನ್ನು ಆಕರ್ಷಣೆ ಮಾಡಿಲ್ಲ, ಅವ್ರು ಎಷ್ಟು ಗಟ್ಟಿ ಅದನ್ನು ಹಿಡ್ಕೊಂಡಿರಬೇಡ. ಅದಕ್ಕೆ ಇವತ್ತು ವಿಶ್ವಮಾನ್ಯರಾಗಲಿಕ್ಕೆ ಸಾಧ್ಯ ಆಯಿತು. ಇದು ನಮಗೆ ಕೊಡುವ ಪಾಠ. ಅದಕ್ಕೆ ಕೃಷ್ಣ ಅಂತಾನೆ, ಜೀವನದಲ್ಲಿ ಎಲ್ಲರೂ ಎಲ್ಲ ಥರದ ಸಮಸ್ಯೆಯಲ್ಲಿ ಬಳಲ್ತಿದ್ರು, ಯಾವುದೋ ಒಬ್ಬ ವ್ಯಕ್ತಿ ಜ್ಞಾನಿಯಾಗಿರ್ತಾನಲ್ಲ ಅವನನ್ನು ಕಂಡ್ರೆ ನಾ ಬಹಳ ಪ್ರೀತಿಸ್ತೇನೆ ಅಂತ.
ಜ್ಞಾನಿ ಪ್ರಿಯತಮಃ ಅಂತಂದ. ಜ್ಞಾನೇನೈವ ಪರಂಪದಂ ಅಂದ ಕೃಷ್ಣ. ನೀನೇನೇ ಹೇಳು ಕಾರಣ, ಒಬ್ಬನೊಳಗೆ ಧ್ಯಾನ ಇದೆ ಅಂದರೆ ಸಾಕು, ಅವನು ನನಗೆ ಬಹಳ ಬೇಕಾದವನು ಅಂತಂದ. ಈ ನಿಟ್ಟಿನಲ್ಲಿ ನಾವೆಲ್ಲ ನಮ್ಮ ಜೀವನದ ಸಾಧನೆಯ ಸ್ತರಗಳನ್ನು ಹೆಚ್ಚು ಮಾಡ್ಕೊಳ್ಬೇಕಂದ್ರೆ ಜ್ಞಾನದ ಹಂತ ಹೆಚ್ಚು ಮಾಡ್ಕೊಳ್ಬೇಕು. ಆವಾಗ ಭಗವಂತ ಪ್ರೀತನಾಗ್ತಾನೆ. ಜ್ಞಾನಿ ಆದವನಿಗೆ ಸಮಸ್ಯೆ ಇಲ್ಲ ಅಂತ ಭಾವಿಸೋ ಹಾಗಿಲ್ಲ, ಬ್ಯಾಲೆನ್ಸ್ ಮಾಡೋ ಮೆಥಡ್ ಅವನಿಗೆ ಗೊತ್ತಾಗ್ತಿರ್ತದೆ. ಜ್ಞಾನ ಇಲ್ಲದೇ ಇದ್ದವನಿಗೆ ಬ್ಯಾಲೆನ್ಸ್ ಮಾಡೋದು ಗೊತ್ತಿರಲ್ಲ. ಇದೇ ವ್ಯತ್ಯಾಸ ಅಷ್ಟೇ. ಸಮಸ್ಯೆನೇ ಬರಲ್ಲ ಅನ್ಬೋದು. ಕೆಲವರು ಅಂತಿರ್ತಾರೆ, ನೀವು ಕೃಷ್ಣನ ಸ್ಮರಣೆ ಮಾಡ್ತಾ ಇದ್ದು ಬಿಡ್ರಿ ಯಾವಾಗಲೂ ಸಮಸ್ಯೆನೇ ಬರಲ್ಲ. ಹಂಗಲ್ಲ, ಬಂದೇ ಬರ್ತದೆ. ಸ್ಮರಣೆ ಮಾಡದೇ ಇರೋನಿಗೂ ಬರ್ತದೆ, ಸ್ಮರಣೆ ಮಾಡೋನಿಗೂ ಬರ್ತದೆ. ಸಮಸ್ಯೆ ಬರದೇ ಇರೋದು ಅಂತ ಯಾರಿಗೂ ಇಲ್ಲ. ಕಲ್ಲಿಗೆ ಮಾತ್ರ ಸಮಸ್ಯೆ ಬರೋದು. ನಾವು ಕಲ್ಲು ಅಲ್ಲಲ್ಲ, ಹಾಗಾಗಿ ಸಮಸ್ಯೆ ಎಲ್ರಿಗೂ ಬರೋದೇ. ಆಗ ವ್ಯತ್ಯಾಸ ಏನು ಅಂದರೆ, ಭಗವಂತನ ಸ್ಮರಣೆ ಮಾಡೋನಿಗೆ ಬ್ಯಾಲೆನ್ಸ್ ಹೆಂಗೆ ಮಾಡಬೇಕು ಅನ್ನೋದು ಗೊತ್ತಾಗ್ತದೆ. ಅದೇ ವಿಶೇಷ ಅಷ್ಟೆ, ಬೇರೆ ಏನೂ ಇಲ್ಲ. ಎದುರಿಸೋದು ಹೆಂಗೆ, ಇದನ್ನು ಕೊಟ್ಟದ್ದು ಯಾಕೆ, ಮತ್ತೊಂದು ಹೊಸದು ಕೊಡ್ತಾನೆ ಅಂದರೆ ಅದ್ರ ಹಿಂದೆ ನಾ ಏನು ಮಾಡಬೇಕು, ಇದು ವಿವೇಕಿ ಆದವನಿಗೆ ಗೊತ್ತಾಗ್ತದೆ. ಇದು ಬಹಳ ಮುಖ್ಯವಾದದ್ದು. ಇದನ್ನೇ ಹಿರಿಯರೆಲ್ಲ ಸಂಪಾದನೆ ಮಾಡಿದರು. ಮಂತ್ರಾಲಯ ಪ್ರಭುಗಳು ಜ್ಞಾನದ ಮೇರು ಪರ್ವತದ ಎತ್ತರದಲ್ಲಿ ಕುಳಿತುಕೊಂಡು ಬಿಟ್ರು. ಹಾಗಾಗಿ ಅವರಿಗೆ ಉಳಿದೆಲ್ಲ ಸಣ್ಣ ಕಾಣಿಸ್ಲಿಕ್ಕೆ ಶುರುವಾಯಿತು. ಇದೇನು ಉಪಯೋಗ ಇಲ್ಲ, ಇದು ಏನು ಉಪಯೋಗ ಇಲ್ಲ, ಇದು ಏನು ಉಪಯೋಗ ಇಲ್ಲ ಅನ್ನಿಸ್ತು. ಎಲ್ಲ ಗೆದ್ದು ಬಿಟ್ರು ಅವರು. ಅದಕ್ಕೆ ಅದು ಜ್ಞಾನದ ಶಿಖರವನ್ನು ಏರಿದವರಿಗೆ ಅಜ್ಞಾನಿಗಳನ್ನು ನೋಡಿದಾಗ ನಗು ಬರ್ತಿರ್ತದಂತೆ. ಇವನು ಇಷ್ಟೇ, ಇವನು ತೇಲಾಗಲಿ ಬಿಡು ಅಂತಂತಿರ್ತಾರೆ. ಹಾಗಾಗಿ ಅವರು ಎತ್ತರಕ್ಕೆ ಬೆಳೀತಾರೆ. ನಾವು ಅವರ ಕಥೆ, ಅವರ ಗ್ರಂಥ, ಅವರ ಚರಿತ್ರೆ ಅವೆಲ್ಲ ನಾವು ಸ್ಫೂರ್ತಿಯಾಗಿ ತಗೊಂಡು ನಮ್ಮ ಬದುಕಿನಲ್ಲೂ ಹೆಚ್ಚು ಜ್ಞಾನ ಸಂಪಾದನೆಯಲ್ಲಿ ಒಲವು ತೋರ್ತಾ ಆ ಜ್ಞಾನದಿಂದ ದೇವರನ್ನು ಪ್ರೀತಿಪಡಿಸುವಂತಾಗಬೇಕು ಅನ್ನೋದೇ ಈ ಎಲ್ಲ ಪ್ರವಚನಗಳ ಉದ್ದೇಶ. ಈ ನಿಟ್ಟಿನಲ್ಲಿ ನಿನ್ನೆ ಇವತ್ತು ಸರ್ವಸಮರ್ಪಣ ಗದ್ಯ, ಅದು ಗುರು ಸಾರ್ವಭೌಮರೇ ರಚಿಸಿದ ಗ್ರಂಥ. ಗುರುಗುಣಸ್ತವನ ವಾದೀಂದ್ರ ತೀರ್ಥರು ರಚನೆ ಮಾಡಿದ ಗುರು ಸಾರ್ವಭೌಮರ ಬಗ್ಗೆ ಇರುವ ಗ್ರಂಥ. ಎರಡನ್ನು ಆರಿಸ್ಕೊಂಡ್ರು, ಈ ಎರಡನ್ನು ನೀವು ಪ್ರವಚನ ಮಾಡಿರಿ ಅಂತ. ಸರಿ ಅಂತ ಅದನ್ನೇ ಯಥಾಮತಿಯಾಗಿ ಹೇಳೋ ಪ್ರಯತ್ನ ಮಾಡಿದ್ದೇನೆ. ಇದರಿಂದ ಗುರುಗಳು, ಅಂತರ್ಯಾಮಿ, ತತ್ವಾಭಿಮಾನಿ, ದೇವತಾ ಪ್ರೇರೇಪಕ, ಮುಖ್ಯ ಪ್ರಾಣ, ಬಿಂಬರೂಪಿ ಭಗವಂತ ತಾನೇ ನುಡಿಸಿದ್ದಾನಲ್ಲ, ಇಷ್ಟು ಸಮಯ ನಿಮಗೂ ಕೇಳಿಸಿದ್ದಾನಲ್ಲ, ಅವನು ಪ್ರೀತನಾದರೆ ಸಾಕು. ಅವನ ಪಾದಗಳಲ್ಲೇ ಇದನ್ನು ಸಮರ್ಪಿಸೋಣ, ಅವನ ಪೂಜೆಯಾಗಿ ಇದನ್ನು ಅವನಲ್ಲಿ ಪ್ರಾರ್ಥಿಸಿ ಸಮರ್ಪಿಸೋಣ ಅಂತ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಹೆಚ್ಚು ನಮಗೆ ಈ ಮಠದಲ್ಲಿ, ಶ್ರೀಮಠದಲ್ಲಿ ಅವಕಾಶ ಮಾಡಿಕೊಟ್ಟದ್ದು ಇಲ್ಲಿಯ ವ್ಯವಸ್ಥಾಪಕರು, ಅವರಿಗೂ ಧನ್ಯವಾದಗಳನ್ನು ಅರ್ಪಿಸೋಣ. ಶ್ರೀಮಠದ ಪ್ರಸ್ತುತ ಪೀಠಾಧಿಪತಿಗಳು ಶ್ರೀ 1008 ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು, ಅವರಿಗೂ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ, ಈ ಮಠದ ಅರ್ಚಕರು, ವ್ಯವಸ್ಥಾಪಕ ಸಿಬ್ಬಂದಿಯವರೆಲ್ಲ ಬಹಳಷ್ಟು ಸಹಕಾರ ನೀಡಿದ್ದಾರೆ, ಅವರಿಗೂ ಧನ್ಯವಾದಗಳನ್ನು ಸಲ್ಲಿಸಿ, ಈ ಕಾರ್ಯಕ್ರಮಕ್ಕೆ ನನ್ನನ್ನು ಬರಮಾಡಿಕೊಂಡು ನಿಮ್ಮನ್ನೂ ಎಲ್ಲ ಸೇರಿಸುವಂತೆ ಪ್ರೇರೇಪಿಸಿದ ನಮ್ಮ ಗುರುರಾಜರಾಯರು, ರಾಘವೇಂದ್ರಾಯರು, ವಾಸುದೇವಮೂರ್ತಿಯವರ ಮಗ ಬಂದಿದ್ದಾರೆ, ಅವರು ಎಲ್ಲ ಆ ಕುಟುಂಬದವರೆಲ್ಲ ಸೇರಿ ಈ ಕಾರ್ಯಕ್ರಮ ಇಲ್ಲಿ ಮಾಡಬೇಕು ಅಂತ ಭಾವಿಸಿದ್ದಾರೆ, ಸಂಕಲ್ಪಿಸಿ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ, ಆ ಕುಟುಂಬದ ಸದಸ್ಯರೆಲ್ಲರಿಗೂ ಗುರು ಸಾರ್ವಭೌಮರ ಅನುಗ್ರಹ ಆಗಲಿ ಅಂತ ಮತ್ತೊಮ್ಮೆ ಕೇಳಿಕೊಂಡು, ಇವತ್ತಿನ ಈ ಜ್ಞಾನ ಕಾರ್ಯಕ್ಕೆ ನಂಜನಗೂಡಿನ ನೀವೆಲ್ಲ ಭಕ್ತರು ಸೇರಿದ್ದೀರಿ, ತಮಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಿ, ಈ ಕಾರ್ಯದಲ್ಲಿ ಇವತ್ತು ನಮ್ಮ ಬಂಡಾಚಾರ್ಯರು ಬಂದಿದ್ದಾರೆ, ಹಿರಿಯರು, ನಮ್ಮ ಸುಷಿಮೀಂದ್ರ ತೀರ್ಥ ಶ್ರೀಪಾದಂಗಳವರ ಅನುಜರು, ಸಹೋದರರು, ಒಳ್ಳೆಯ ಸಾತ್ವಿಕರು, ಅವರಿಗೆ ನಮಸ್ಕಾರಗಳನ್ನು ಸಲ್ಲಿಸಿ, ಈ ಕಾರ್ಯಕ್ರಮ ಯತ್ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ, ಅಥವಾ ಕೃಷ್ಣ ಹೇಳಿದಂತೆ ಯಜ್ಜುಹೋಸಿ ದದಾಸಿ ಯತ್ ತತ್ಕುರುಷ್ವ ಮದರ್ಪಣಂ. ಏನು ಮಾಡ್ತೇವೆ ಅದೆಲ್ಲ ಪರಮಾತ್ಮನಿಗೆ ಅರ್ಪಣೆ ಮಾಡೋದು ನಮ್ಮ ಕರ್ತವ್ಯ. ಹಾಗಾಗಿ ವಾಕ್ಕುಸುಮಗಳನ್ನು ದೇವರಲ್ಲಿ ಅರ್ಪಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ, ಹರಯೇ ನಮಃ.